ಅವರು ಆ ಟೈಮ್ ಕರೆಕ್ಟಾಗಿ ಮಾಡಿಬಿಡ್ತಾರೆ. ಇವಾಗ ಕೆಲವ್ರು ಏನ್ ಹೇಳ್ತಾರೆ, ಕೆಲವ್ರಿಗೆ ಅಭ್ಯಾಸ ಹೆಂಗಿರುತ್ತೆ ಅಂದ್ರೆ, ಇವತ್ತಿನ ಕೆಲಸ ನಾಳೆಗೆ ಪೋಸ್ಟ್ಪೋನ್ ಮಾಡೋದು, ನಾಳೆ ಮತ್ತೆ ನಾಳೆದು ಪೋಸ್ಟ್ಪೋನ್ ಮಾಡೋದು, ಮತ್ತೆ ನಾಳೆದು ನಾಳದ್ದು ಎಲ್ಲ ಇದ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟು ಇನ್ನ ಜಾಸ್ತಿ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಕೆಲವೆಲ್ಲ ಬಿಟ್ಟು ಬಿಡ್ತೀವಿ, ಅವಾಗ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ಅವಾಗೇನು ಇನ್ನು ಪ್ರಾಬ್ಲಮ್ಸ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದಕ್ಕೆ ಆ, ಅದೇನು ಹೇಳ್ತಾರೆ ಅಂದರೆ ಪ್ರೋಕ್ಯಾಸ್ಟಿನೇಷನ್ ಅಂತಾರೆ. ಅಂದರೆ ಪೋಸ್ಟ್ಪೋನ್ ಮಾಡೋದು, ಪೋಸ್ಟ್ಪೋನ್ ಮಾಡೋದು. ಈ ಪೋಸ್ಟ್ಪೋನ್ ಮಾಡೋದು ಒಂದು ಕೆಟ್ಟ ಅಭ್ಯಾಸ ಇದು. ಆವತ್ತಿನ ಕೆಲಸ ಆವತ್ತೇ ಮುಗಿಸ್ಬಿಡುವಂತಹ ಒಂದು ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ರೆ, ಅವ್ರು ಎಷ್ಟೇ ಲೇಟ್ ಆದರೂ ಕೂಡ ಆ ಕೆಲಸವನ್ನು ಮುಗಿಸೇ ಅವ್ರು ಮಲ್ಕೊಳ್ಳೋದು. ನಮ್ಮ ರಾಧೇಶ್ಯಾಮ್ ಪ್ರಭು ಇದ್ದಾರೆ. ಸೊ ಅವರು ರಾತ್ರಿ ಎಷ್ಟೇ ಲೇಟ್ ಆದರೂ ಕೂಡ ಆ ಕೆಲಸ ಆವತ್ತಿನ ಕೆಲಸ ಆವತ್ತೇ ಮುಗಿಸ್ಬಿಟ್ಟು ಮತ್ತೆ ಮಲ್ಕೊಂತಾರಂತೆ. ಸೊ ಅದಕ್ಕೆ ನೆಕ್ಸ್ಟ್ ಡೇ ಮತ್ತೆ ಹೊಸ ಕೆಲಸಗಳಿರುತ್ತೆ. ಅದ್ರ ಜೊತೆಗೆ ಹಿಂದಿನ ದಿನದ್ದು ಇದ್ರೆ ಏನಾಗುತ್ತೆ, ಡಬಲ್ ಆಗ್ಬಿಡುತ್ತೆ. ಅವಾಗ ಪ್ರಾಬ್ಲಮ್ ಆಗ್ಬಿಡುತ್ತೆ, ಅವಾಗ ಟೆನ್ಷನ್ ಆಗ್ಬಿಡುತ್ತೆ, ಅವಾಗ ಸರಿಯಾಗಿ ಅದರಲ್ಲಿ ಒಳ್ಳೆ ರಿಸಲ್ಟ್ ಬರೋದಿಲ್ಲ, ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಒಳ್ಳೆ ಅಭ್ಯಾಸಗಳನ್ನು ನಾವು ಟ್ರೈನಿಂಗ್ ಮಾಡಿಬಿಟ್ಟು ನಾವು ಬಿಟ್ಬಿಡ್ಬೇಕು ನಮ್ಮ ಮೈಂಡಿಗೆ. ಸೊ ಅದು ಆಟೋಮೆಟಿಕ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಮತ್ತೆ ಏನ್ ಹೇಳ್ತಾ ಇದೆ ನೋಡಿ, ಯು ಮೇ ರನ್ ಮೀ ಫಾರ್ ಎ ಪ್ರಾಫಿಟ್ ಆರ್ ಯು ರನ್ ಮೀ ಫಾರ್ ಎ ರೂಯಿನ್, ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್ ಫಾರ್ ಮೀ. ಏನ್ ಹೇಳ್ತಾ ಇದೆ ಅಂದ್ರೆ, ನನ್ನನ್ನು ನೀನು ಒಳ್ಳೆ ಕೆಲಸಕ್ಕಾದ್ರೂ ಯೂಸ್ ಮಾಡ್ಕೊ, ಇಲ್ಲ ಕೆಟ್ಟ ಕೆಲಸಕ್ಕಾದ್ರೂ ಯೂಸ್ ಮಾಡ್ಕೊ. ಒಳ್ಳೆ ಅಭ್ಯಾಸಗಳನ್ನು ಮಾಡಿಕೊಂಡ್ರು ನಾನು ಅದನ್ನೇ ಪರ್ಫೆಕ್ಟ್ ಆಗಿ ಮಾಡ್ತೀನಿ, ಕೆಟ್ಟ ಅಭ್ಯಾಸಗಳನ್ನು ಮಾಡಿಕೊಂಡ್ರು ಕೂಡ ನಾನು ಅದನ್ನ ಪ್ರಕಾರ ನಾನು ಮಾಡ್ತೀನಿ. ನನಗೇನು ವ್ಯತ್ಯಾಸ ಇಲ್ಲ. ನೀನು ಒಳ್ಳೆಯದಕ್ಕಾದರೂ ಯೂಸ್ ಮಾಡ್ಕೊ, ಇಲ್ಲ ಡೈಲಿ ಏನಾದರೂ ಭಗವಂತನ ಬಗ್ಗೆ ಪುಸ್ತಕಗಳು ಓದೋದಾಗಲಿ, ಇಲ್ಲ ಸಂಡೇ ಸಂಡೇ ದೇವಸ್ಥಾನಕ್ಕೆ ಹೋಗೋದಾಗಲಿ, ಇಲ್ಲ ಎಲ್ಲ ಟೈಮ್ ಟು ಟೈಮ್ ಕರೆಕ್ಟಾಗಿ ಮಾಡೋದಾಗಲಿ, ಹ್ಮ್, ಮತ್ತೆ ಕಂಪನಿ ಕರೆಕ್ಟ್ ಆಗು ಅಲ್ಲಿ ಕರೆಕ್ಟ್, ಇವೆಲ್ಲ ಕೂಡ ಅಭ್ಯಾಸಗಳು ಒಳ್ಳೇದಕ್ಕಾದ್ರೂ ಮಾಡ್ಕೊ. ಆದರೆ ಅದನ್ನು ಬಿಟ್ಟು ನೀನು ಇಲ್ಲ ಎಲ್ಲಾದ್ರೂ ಅದು ಕುಡಿಯೋದಾಗ್ಲಿ, ಫ್ರೆಂಡ್ಸ್ ಜೊತೆ ಮಾತಾಡೋದಾಗ್ಲಿ, ಫ್ರೆಂಡ್ಸ್ ಜೊತೆ ಸುತ್ತೋದಾಗ್ಲಿ, ಆಮ್, ಚೆನ್ನಾಗಿ ಮಲ್ಕೊಂಡ್ಬಿಡೋದು, ಇದನ್ನ ಮಾಡಿಕೊಂಡ್ರು ಕೂಡ ನನಗೇನು ವ್ಯತ್ಯಾಸ ಇಲ್ಲ. ನೀನು ಯಾಕಪ್ಪ ನನಗೆ ಕೆಟ್ಟದಕ್ಕೆ ಯೂಸ್ ಮಾಡ್ಕೊಂತೆ ಅಂತ ನಾನು ಕೇಳಲ್ಲ, ಯಾಕಪ್ಪ ನೀನು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂತ ಇದನ್ನು ಕೇಳೋದಿಲ್ಲ. ನನಗೇನು ವ್ಯತ್ಯಾಸ ಇಲ್ಲ, ನಾನು ಅದ್ರ ಪ್ರಕಾರ ಮಾಡ್ತೀನಿ ಅಂತ ಹೇಳ್ದೆ. ಅದಕ್ಕೆ ಇವಾಗ ಕೆಲವರು ಉದ್ಧಾರ ಆಗ್ತಾ ಇದ್ದಾರೆ, ಕೆಲವರು ಉದ್ಧಾರ ಆಗ್ತಾ ಇಲ್ಲ, ಕಷ್ಟಪಡ್ತಾ ಇದ್ದಾರೆ. ಯಾಕಂದ್ರೆ ಅವರ ಅಭ್ಯಾಸಗಳ ಮೇಲೆ ಆಧಾರ ಪಟ್ಟಿರುತ್ತೆ ಅವರ ಜೀವನ. ಏನ್ ಹೇಳ್ತಾ ಇದ್ದೇನೆ, ಟೇಕ್ ಮೀ, ಟ್ರೈನ್ ಮೀ, ಬಿ ಫರ್ಮ್ ವಿತ್ ಮೀ, ಐ ವಿಲ್ ಪ್ಲೇಸ್ ದ ಹೋಲ್ ವರ್ಲ್ಡ್ ಅಟ್ ಯುವರ್ ಫೀಟ್. ಇಲ್ಲಿ ನೋಡಿ ಏನ್ ಹೇಳ್ತಾ ಇದ್ದಾರೆ, ನನ್ನನ್ನು ತಗೋ, ಒಳ್ಳೆ ಅಭ್ಯಾಸವನ್ನು ತಗೋ, ಅದನ್ನ ಟ್ರೈನ್ ಮಾಡು, ಅದನ್ನ ಟ್ರೈನ್ ಮಾಡು, ಮತ್ತೆ ನನ್ನ ಜೊತೆನೆ ಇರು ಸ್ವಲ್ಪ ದಿನದವರೆಗೂ. ನಾನೇನ್ ಮಾಡ್ತೀನಿ, ಪೂರ್ತಿ ಪ್ರಪಂಚನೇ ನಿನ್ನ ಕಾಲ ಹತ್ರ ಇಡ್ತೀನಿ ಅಂತ ಹೇಳ್ತಾ ಇದೆ. ಇವಾಗ ಇದಕ್ಕೆ ಒಳ್ಳೆ ಉದಾಹರಣೆ ಏನಂತಂದ್ರೆ ಶಿಲ ಪ್ರಭುಪಾದ್ ಅವರು ಡೈಲಿ 2:30 ಎದ್ದೇಳ್ತಾ ಇದ್ರು ಬೆಳಗ್ಗೆ. ಅಂದ್ರೆ ತುಂಬಾ ಕಷ್ಟ, ಆದ್ರೆ 2:30 ಎದ್ದೇಳ್ತಾ ಇದ್ರು. ತುಂಬಾ ಕಡಿಮೆ ನಿದ್ದೆ ಮಾಡ್ತಾ ಇದ್ರು. ಅವರು ಪುಸ್ತಕ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು, ಪ್ರಚಾರ ಮಾಡ್ತಾ ಇದ್ರು. ಆ ಅಂದ್ರೆ ಎಲ್ಲ ಕೂಡ ಭಗವಂತನ ಸೇವೆಯಲ್ಲೇ ಉಪಯೋಗಿಸೋದಕ್ಕೆ ಎಲ್ಲ ಅಭ್ಯಾಸಗಳು, ಆ ತರ ಅಭ್ಯಾಸಗಳಿತ್ತು ಅವ್ರಿಗೆ. ಒಂದ್ಸತಿ ಯಾರೋ ಕೇಳ್ತಾರೆ ಶಿಷ್ಯರು, ಅದು ವೀಸಾ ಪಾಸ್ಪೋರ್ಟ್ ಫಿಲ್ ಮಾಡುವಾಗ ಅಲ್ಲಿ ಒಂದ್ ಕಡೆ ಇರುತ್ತೆ, ಏನಿರುತ್ತೆ ಅಂದ್ರೆ, ಈಸ್ ದೇರ್ ಎನಿ ಕ್ರಿಮಿನಲ್ ಕೇಸಸ್ ಅಂತ ಇರುತ್ತೆ, ಅದೊಂದು ಜಾಗ ಫಿಲ್ ಮಾಡೋದು. ಅವಾಗ ಅವ್ರು ಕೇಳ್ತಾರೆ, ಪ್ರಭುಪಾದ್ ಈಸ್ ದೇರ್ ಎನಿ ಕ್ರಿಮಿನಲ್ ಕೇಸಸ್ ಆನ್ ಯು. ಪ್ರಭುಪಾದ್ ಬೈತಾರೆ, ನಿನಗೆ ಗೊತ್ತಿಲ್ವಾ, ಐ ಡೋಂಟ್ ಹ್ಯಾವ್ ಎನಿ ಕ್ರಿಮಿನಲ್ ಕೇಸಸ್ ಅಂತ ಬೈತಾರೆ. ಸೊ ಆತರ ಒಳ್ಳೆ ಅಭ್ಯಾಸಗಳೇ ಇದ್ದಾಗ ನಮಗೆ ಅದು ಏನಾಗುತ್ತೆ, ಪೂರ್ತಿ ಪ್ರಪಂಚನೇ ನಮ್ಮ ಹತ್ರ ಬರೋ ತರ ಮಾಡ್ತೀನಿ ಅಂತ ಹೇಳ್ತಾ ಇದೆ ಅದು. ಇದಕ್ಕೇನು ನಾವು ಹಣ ಕೊಡೋ ಅವಶ್ಯಕತೆ ಇಲ್ಲ, ವಿ ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಎನಿ ಮನಿ. ಇದು ಏನಂತಂದ್ರೆ ಸ್ವಲ್ಪ ದಿನದ ಒಂದು ಪ್ರಯತ್ನ, ಸ್ವಲ್ಪ ಒಂದು 2 ತಿಂಗಳು 3 ತಿಂಗಳು 6 ತಿಂಗಳು ಆ ಪ್ರಯತ್ನ ಮಾಡಿ ಅದನ್ನ ನಾವು ಅಭ್ಯಾಸ ಮಾಡಿ 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 ಅಂದ್ರೆ ನಮ್ಗೆ ಗೊತ್ತಾಗಬೇಕು, ಇದು ಒಳ್ಳೆ ಅಭ್ಯಾಸ, ಇದನ್ನು ಬಳಸ್ಕೊಂಡ್ರೆ ಒಳ್ಳೇದಾಗುತ್ತೆ. ಮತ್ತೆ ಒಂದೊಂದ್ಸತಿ ನಮಗೆ ಕೆಟ್ಟದ್ದು ಅಂತ ಗೊತ್ತಿರುತ್ತೆ, ಆದ್ರೂ ಮಾಡ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ಕೆಟ್ಟದ್ದು ಅಂತ. ಆ ಮಾಡ್ತಾ 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 ಏನಾಗಿದೆ, ರೆಗ್ಯುಲರ್ ಆಗಿ ಮಾಡ್ತಾ ಅದನ್ನು ಮತ್ತೆ ನೆಕ್ಸ್ಟ್ ಯಾವತ್ತೋ ಒಂದಿನ ಈಗ ನನಗೆ ಬೇಡ ಅಂದ್ರೆ ಅದು ಬಿಡೋದಿಲ್ಲ, ಇಲ್ಲ ಅದು ಮಾಡಿಸುತ್ತೆ ಮತ್ತೆ ನಮ್ಮನ್ನು. ಸೊ ಅದಕ್ಕೋಸ್ಕರ ನಾವು ಆ ಕೆಟ್ಟದ್ದು ಅಂತ ಗೊತ್ತಾದಾಗ ಅಲ್ಲಿ ಅದಕ್ಕೆ ನಾವು ಬ್ರೇಕ್ ಹಾಕ್ಬೇಕು. ಬ್ರೇಕ್ ಹಾಕಿಲ್ಲ ಅಂದ್ರೆ ಮತ್ತೆ ಮಾಡಿಸುತ್ತೆ, ಅದು ಮತ್ತೆ ಮಾಡಿಸುತ್ತೆ ಮತ್ತೆ ಮಾಡಿಸುತ್ತೆ, ಆ ತರ ಪ್ರಾಬ್ಲಮ್ ಆಗುತ್ತೆ.
ಬಿ ಈಸಿ ವಿತ್ ಮೀ ಅಂಡ್ ಐ ವಿಲ್ ಡೆಸ್ಟ್ರಾಯ್ ಯು. ಏನ್ ಹೇಳ್ತಾ ಇದೆ, ನನ್ನ ಜೊತೆ ನೀನೇನಾದ್ರೂ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ನಾನು ನಿನ್ನನ್ನು ನಾಶ ಮಾಡ್ಬಿಡ್ತೀನಿ ಅಂತ. ನೋಡಿ ಎಷ್ಟು ಪವರ್ ಇದೆ ಈ ಹ್ಯಾಬಿಟ್ಗೆ. ಅದನ್ನ ಹೇಳ್ತಾನೆ, ಹೂ ಆಮ್ ಐ. ಅದು ಮಾತಾಡ್ತಾ ಇದೆ, ನಾನು ಯಾರು ಗೊತ್ತಾ, ನಿನ್ನ ಮೈಂಡಲ್ಲೇ ನಾನು ಕೂತಿದ್ದೀನಿ. ನಾನು ಇನ್ನೊಂದು ಪರ್ಸನಾಲಿಟಿ ಆಗಿ ನಿನ್ನ ಮೈಂಡಲ್ಲಿ ಕೂತಿದ್ದೀನಿ. ಇನ್ನೊಬ್ಬ ಮನುಷ್ಯನಾಗಿ ನಾನು ನಿನ್ನ ಮೈಂಡಲ್ಲಿ ಕೂತಿದ್ದೀನಿ. ನಾನು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದೆ ಆ ಅಭ್ಯಾಸ ಅನ್ನೋದು. ಅಭ್ಯಾಸ ಹೇಳ್ತಾ ಇದೆ, ಇವಾಗ ಕೆಲವ್ರಿಗೆ ಕೆಟ್ಟ ಅಭ್ಯಾಸಗಳಿಗೆ ಅದನ್ನು ತಗೊಂಡು ಹೋಗ್ಬಿಡುತ್ತೆ. ಏನು ಸುಳ್ಳು ಹೇಳಿ ಏನೋ ಮಾಡಿ ಆ ಕೆಟ್ಟ ಅಭ್ಯಾಸ ಮಾಡ್ಬಿಡ್ತಾರೆ ಅವ್ರು. ಇವಾಗ ನಮ್ಮ ಫ್ರೆಂಡ್ ಒಬ್ರಿದ್ರು ನಾವು ಓದ್ತಾ ಇದ್ದಾಗ, ಆ ಚೆನ್ನಾಗಿ ಓದ್ತಾ ಇದ್ದ, ಒಳ್ಳೆ ಬ್ರಾಹ್ಮಿನ್ ಫ್ಯಾಮಿಲಿ. ಆದರೆ ಡೈಲಿ ಸಾಯಂಕಾಲ ಕುಡಿಯೋ ಅಭ್ಯಾಸ ಇತ್ತು. ಮದುವೆ ಕೂಡ ಆಗಿತ್ತು ಅವ್ರಿಗೆ. ಸೊ ಅವರು ಆ ಅವ್ರ ವೈಫ್ಗೆ ಇಷ್ಟ ಇಲ್ಲ ಕುಡಿಯೋದು. ಆದರೆ ಅವ್ರು ಏನು ಮಾಡ್ತಾ ಇದ್ರು, ಏನೋ ಮಾಡಿ ಏನೋ ಒಂದು ಸುಳ್ಳು ಹೇಳಿ ನನಗೆ ಹುಷಾರಿಲ್ಲ ಅಂದ್ಬಿಟ್ಟು ಏನೋ ಒಂದು ಮಾಡಿ ಹೋಗಿ ಕುಡಿದ್ಬಿಟ್ಟು ಬರ್ತಿದ್ದ ಡೈಲಿ. ಅದು ದೊಡ್ಡ ಒಂದು ಪ್ರಾಬ್ಲಮ್ ಅವ್ರ ಮನೆಯಲ್ಲಿ. ಡೈಲಿ ಇಬ್ಬರಿಗೂ ಜಗಳ, ಡೈಲಿ ಹೊಡ್ಕೊಳ್ಳೋದು, ಬೈಕೊಳ್ಳೋದು. ಇಷ್ಟಾದರೂ ಕೂಡ ಬಿಡಕ್ಕೆ ಗೊತ್ತಿಲ್ಲ. ಮತ್ತೆ ಒಂದಿನ ಎಲ್ಲರನ್ನು ಕರೆಸಿದ್ರು. ಅವ್ರ ವೈಫು, ಅವ್ರು ಒಳ್ಳೆ ಫ್ಯಾಮಿಲಿ, ಆಕ್ಚುಲಿ ಅವ್ರ ಲಾಯರ್ಸ್ ಫ್ಯಾಮಿಲಿ. ಎಲ್ಲರನ್ನು ಕರೆಸಿ ಎಲ್ಲರ ಮುಂದೆ ಕೇಳಿದ್ರು ಅವ್ರನ್ನ, ನಿಮ್ಗೇನು ಪ್ರಾಬ್ಲಮ್ಮು, ನೀವು ಯಾಕಿದ್ ಬಿಡಕ್ಕಾಗ್ತಾ ಇಲ್ಲ. ಅವರು ಆಪ್ಷನ್ ಇಟ್ರು, ನಿನಗೆ ಕುಡಿಯೋದಾ ಇಲ್ಲ ನಿನ್ನ ವೈಫಾ ಅಂತ. ಅವ್ರು ಏನು ಹೇಳಿದ್ರು ಗೊತ್ತಾ, ನಮಗೆಲ್ಲ ಆಶ್ಚರ್ಯ ಆಗುತ್ತು. ಅವ್ರು ಏನು ಹೇಳಿದ್ರೆ, ನನಗೆ ಕುಡಿಯೋದೆ ಅಂತ ಹೇಳ್ಬಿಟ್ರು. ಸೊ ಆ ಥರ ಅವ್ರು ತುಂಬ ಡಿಸಪಾಯಿಂಟ್ ಆಗ್ಬಿಟ್ರು ಅವ್ರ ವೈಫ್ ಆಕ್ಚುಲಿ. ಅಂದರೆ ಅವರು ಅವ್ರು ಹೇಳ್ತಾರೆ, ನಾನು ಏನು ಬೇಕಾದರೂ ಮಾಡ್ತೀನಿ, ಅದೊಂದು ಬಿಟ್ಟು ಅಂತ. ಅದನ್ನು ನಾನು ಕೊಟ್ಬಿಡಿ, ನಾನು ಹಗಲೆಲ್ಲ ಬೇಕಾದರೆ ಕೆಲಸ ಮಾಡ್ತೀನಿ ಅಂತ. ಅಂದರೆ ಅಷ್ಟು ಅದಕ್ಕೆ ಬಾನಿಸರಾಗ್ಬಿಟ್ಟಿದೆ. ಅದು ಹೇಳ್ತಾ ಇದೆ ನೋಡಿ, ಬಿ ಈಸಿ ವಿತ್ ಮೀ ಅಂಡ್ ಐ ವಿಲ್ ಡೆಸ್ಟ್ರಾಯ್ ಯು. ನಾನು ಬೇಕಾದರೆ ನಾಶ ಮಾಡಿಬಿಡ್ತೀನಿ ಅಂತ. ಈಗ ನಮ್ಮ ಮಕ್ಕಳು ಒಂದು ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಇವಾಗ, ಒಳ್ಳೆ ಸ್ಕೂಲೇ ಇಲ್ಲಿ ಹೊರಮಾವಲ್ಲಿ. ಮೊನ್ನೆ ನಾನು ಕರ್ಕೊಂಡು ಹೋಗೋಕ್ಕೆ ಬರ್ತಾ ಇದ್ದಾಗ, ಆ ಸ್ಕೂಲ್ ಹುಡುಗರು, 10th ಸ್ಟ್ಯಾಂಡರ್ಡ್ ಹುಡುಗರು, ಸ್ಕೂಲ್ ಪಕ್ಕದಲ್ಲಿ ಒಂದು ಶಾಪಲ್ಲಿ ನಿಂತ್ಕೊಂಡು 4-5 ಜನ ಸ್ಮೋಕ್ ಮಾಡ್ತಾ ಇದ್ದಾರೆ. ಅಂತ 10th ಸ್ಟ್ಯಾಂಡರ್ಡ್ ಹುಡುಗರು, ಲೆಕ್ಕ ಹಾಕೊಳ್ಳಿ. ಆ ಥರ ಇದೆ ಪರಿಸ್ಥಿತಿ ಈಗ. ಯಾಕಂದ್ರೆ ಅದು ಹ್ಯಾಬಿಟ್ ಆಗ್ಬಿಡುತ್ತೆ. ತಂದೆ ತಾಯಿಗೆ ಗೊತ್ತಿಲ್ಲ ಅದು, ಆ ಹುಡುಗರು ಸ್ಮೋಕ್ ಮಾಡ್ತಾ ಇರೋದು. ಅವ್ರು ಸ್ಮೋಕ್ ಮಾಡ್ಬಿಡ್ತಾರೆ, ಏನೋ ಮಾಡ್ಬಿಟ್ಟು ಬಂದ್ಬಿಡ್ತಾರೆ. ಅದು ಏನತ್ತೆ, ಜೀವನವನ್ನೇ ನಾಶ ಮಾಡ್ಬಿಡುತ್ತೆ. ಸೊ ಆ ಥರ ಅದಕ್ಕೋಸ್ಕರ ಈ ಅಭ್ಯಾಸಗಳನ್ನೋದು ತುಂಬ ಇಂಪಾರ್ಟೆಂಟು. ಸೊ ಅದನ್ನು ನಾವು ಕರೆಕ್ಟಾಗಿ ನೋಡ್ಕೋಬೇಕು ಯಾವುದು ನಮಗೆ. ಇಲ್ಲಿ ಒಬ್ಬರು ದೊಡ್ಡ ಇವರ ಫಿಲಾಸಫರು, ಜಾಕ್ ಡಿ ಹಾಡ್ಜ್ ಅಂತ, ಐ ಆಮ್ ಹ್ಯಾಬಿಟ್. ಸೊ ಇವಾಗ ಇಷ್ಟೊತ್ತು ಮಾತಾಡಿದ್ದು ಯಾರು, ನಮ್ಮ ಮೈಂಡಲ್ಲಿರುವಂತಹ ಅಭ್ಯಾಸ ಅನ್ನೋ ಒಂದು ಪರ್ಸನಾಲಿಟಿ ಇದೆ ನಮ್ಮ ಮೈಂಡಲ್ಲಿ, ಎಲ್ಲರ ಮೈಂಡಲ್ಲಿ ಇದೆ. ಅದು ಇನ್ನೊಂದು 2 ಪರ್ಸನಾಲಿಟಿ ಅಂತ ಹೇಳ್ತಾರೆ, ಅದು ಮಾತಾಡಿದ್ದು. ನೋಡಿದ್ರು ಇಲ್ಲಿ ಅರಿಸ್ಟಾಟಲ್ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ, ವಿ ಆರ್ ವಾಟ್ ವಿ ರಿಪೀಟೆಡ್ಲಿ ಡೂ, ಎಕ್ಸಲೆನ್ಸ್ ಇಸ್ ನಾಟ್ ಅನ್ ಆಕ್ಟ್ ಬಟ್ ಎ ಹ್ಯಾಬಿಟ್. ಏನ್ ಹೇಳ್ತಾ ಇದ್ದಾರೆ, ಇವಾಗ ಎಕ್ಸಲೆನ್ಸ್ ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಉತ್ತಮ ಒಂದು ಪೊಸಿಷನ್ಗೆ ಹೋಗೋದು, ಅಂದ್ರೆ ಚೆನ್ನಾಗಿ ಆ ಬೆಳೆಯೋದು, ಮತ್ತೆ ಒಂದು ಉತ್ತಮ ಪೊಸಿಷನ್ಗೆ ಹೋಗೋದು. ಅದು ಹೆಂಗಾಗುತ್ತೆ ಅಂದ್ರೆ, ಅದಕ್ಕೇನು ಹೇಳ್ತಾರೆ ಅಂದ್ರೆ, ಅದಕ್ಕೆ ನಾವು ಯಾವುದೇ ಒಂದು ಕೆಲಸವನ್ನ ಅದನ್ನೇ ಅಭ್ಯಾಸ ಮಾಡಿ, ರಿಪೀಟೆಡ್ಲಿ ಡೂ, ಅದನ್ನೇ ಮಾಡಿ 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 ಅದರಿಂದ ನಾವು ಆ ಒಂದು ಎಕ್ಸಲೆನ್ಸ್ ಸ್ಟೇಜ್ಗೆ ಹೋಗಕ್ಕೆ ಸಾಧ್ಯ ಆಗುತ್ತೆ ಅಂತ. ಇವಾಗ ಇವರು ಒಂದು ಟೆನ್ನಿಸ್ ಪ್ಲೇಯರ್ ಒಬ್ರು ಇದ್ರು. ಅವರು 3 ಸತಿ ವರ್ಲ್ಡ್ ಚಾಂಪಿಯನ್ ಆಗಿದ್ರು. ಮಾರ್ಟಿನಾ ಹಿಂಜಸ್ ಅಂತ ಅವ್ರ ಹೆಸರು, ಅಮೆರಿಕದವರು. ಅಂದ್ರೆ ವಿಂಬಲ್ಡನ್ 3 ಟೈಮ್ಸ್ ಚಾಂಪಿಯನ್ ಆಗಿದ್ರು. ಇವಾಗೆಲ್ಲ ಅದೇ ಅಲ್ವಾ, ಎಲ್ಲರೂ ಪ್ರಪಂಚದಲ್ಲಿ ನಮ್ಮ ಮಕ್ಕಳು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು, ಚಾಂಪಿಯನ್ ಆಗಬೇಕು, ಟಾಪ್ಗೆ ಹೋಗ್ಬೇಕು ಅಂದ. ಸೊ ಅವ್ರು ಹೇಳಿದ್ರು, 3 ಸತಿ ವರ್ಲ್ಡ್ ಚಾಂಪಿಯನ್ ಆದಮೇಲೆ ಅವ್ರಿಗೆ ಯಾರೋ ಕೇಳಿದ್ರು, ನೀವು ಇಷ್ಟು ಸಾಧ್ಯ ಮಾಡೋದಕ್ಕೆ ಏನು ಕಾರಣ ಅಂತ ಕೇಳಿದಾಗ ಅವ್ರು ಏನು ಹೇಳಿದ್ರು ಅಂದರೆ, ಇಫ್ ಎನಿ ಫೂಲ್ ಪ್ರಾಕ್ಟೀಸಸ್ 12 hours ಇನ್ ಎ ಡೇ, ಈ ಕ್ಯಾನ್ ಬಿಕಮ್ ಎ ಚಾಂಪಿಯನ್ ಅಂತ. ವೆರಿ ಸಿಂಪಲ್ ಫಾರ್ಮುಲಾ, ನನಗೆ ತುಂಬ ಇಷ್ಟ ಆಯಿತು. ಏನು ಹೇಳಿದ್ರು ಅಂದರೆ, ಅವರು ಯಾರೇ ಆಗಲಿ 12 ಗಂಟೆ ಪ್ರಾಕ್ಟೀಸ್ ಮಾಡ್ತಾರೋ ಅವರು ಚಾಂಪಿಯನ್ ಆಗ್ಬೇಕಂತೆ, ವರ್ಲ್ಡ್ ನಂಬರ್ 1 ಚಾಂಪಿಯನ್ ಆಗ್ಬೋದಂತೆ. ಅಂದ್ರೆ 12 ಗಂಟೆ ದಿನದಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಅಂದ್ರೆ ನಾವು ಏನು ನಮ್ಮ ಜೀವನದಲ್ಲಿ, ಇವಾಗ ಒಬ್ಬರು ಇಂಜಿನಿಯರ್ ಇರ್ತಾರೆ, ಒಬ್ಬ ಸ್ಟೂಡೆಂಟ್ ಇರ್ತಾರೆ, ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಇರ್ತಾರೆ,
ಆ, ಯಾವುದೇ ಒಂದು ಪ್ರೊಫೆಷನ್ ಇರಲಿ, ಅವರು 12 ಗಂಟೆ ಪ್ರಾಕ್ಟೀಸ್ ಮಾಡಬೇಕಂತೆ. ಇವಾಗ ಸ್ಟೂಡೆಂಟ್ಸ್ ಅಂದರೆ ಇವು UPS IAS ಮಾಡಬೇಕು ಅಂತಾರೆ, IPS ಮಾಡಬೇಕಂತ ತಿಳ್ಕೊಂಡಿರ್ತಾರೆ, ಇಲ್ಲ ಇಂಜಿನಿಯರಿಂಗಲ್ಲಿ ಒಳ್ಳೆ ಇಂಜಿನಿಯರ್ ಟಾಪ್ ಕಂಪನಿಗೆ ಹೋಗ್ಬೇಕಂತ ಇರ್ತಾರೆ, ಮತ್ತೆ ಒಂದು ಕಂಪನಿ ಮ್ಯಾನೇಜರ್ ಇರ್ಬೋದು, ಇಲ್ಲ ಮನೆಯಲ್ಲಿ ಯಾವುದೇ ಒಂದು ಕೆಲಸ ಇರ್ಬೋದು. ಅಂದರೆ ದಿನಕ್ಕೆ ಆ ಕೆಲಸದ ಬಗ್ಗೆ 12 ಗಂಟೆ ಪ್ರಾಕ್ಟೀಸ್ ಮಾಡಿದ್ರೆ ಅವರು ಚಾಂಪಿಯನ್, ಅಂದರೆ ನಂಬರ್ 1 ಆಗ್ಬೋದು ಅಂತ. ಇವಾಗ ನಮ್ಮ ಆಧ್ಯಾತ್ಮಿಕವಾಗಿ ನೋಡಿದ್ರು ಕೂಡ, ನಾವು ಈ ಭಕ್ತಿಯಲ್ಲಿದ್ದಾಗ ನಾವು 12 ಗಂಟೆ ಅಂದರೆ ಏನೇ ಆಗಲಿ, ಮೊನ್ನೆ ಪ್ರಭುಜಿ ಕೂಡ ಫಾರ್ಮುಲಾ ಕೊಡ್ತಾ ಇದ್ರು, 6 ಅವರ್ಸ್ ಅಥವಾ 12 ಅವರ್ಸ್ ಅಂತ. ನಾವು ಅಂದರೆ ಇವಾಗ ಓದೋದಾಗಲಿ, ಶ್ರೀಮದ್ ಭಾಗವತಂ ಭಗವದ್ಗೀತಾ, ಇಲ್ಲ ಅಂತಂದರೆ ಚಾಂಟಿಂಗ್ ಮಾಡೋದು, ಇಲ್ಲ ಅದ್ರ ಬಗ್ಗೆ ಅಧ್ಯಯನ ಮಾಡೋದು, ಇದು 12 ಗಂಟೆಗಳ ಕಾಲ ಮಾಡಿದ್ರೆ ಸೊ ಅವರು ಯಾವತ್ತೋ ಒಂದಿನ ಅವರು ನಂಬರ್ 1 ಆಗ್ತಾರೆ ಅಂತ. ಸೊ ಇದರ ಒಂದು ಮತ್ತೆ ನೆಕ್ಸ್ಟ್ ಏನ್ ಹೇಳ್ತಾರೆ, ಟ್ರಿಕ್ ಈಸ್ ನಾಟ್ ನೋಯಿಂಗ್ ವಾಟ್ ಈಸ್ ರಿಕ್ವೈರ್ಡ್ ಟು ಡೂ, ಇಟ್ ಈಸ್ ಟು ನೋ ಹೌ ಟು ಕನ್ಸಿಸ್ಟೆಂಟ್ಲಿ ಡೂ ದ ಥಿಂಗ್ಸ್ ದಟ್ ಆರ್ ರಿಕ್ವೈರ್ಡ್. ಏನ್ ಹೇಳ್ತಾ ಇದ್ರೆ ಇಲ್ಲಿ ಟ್ರಿಕ್, ಇವಾಗ ಕೆಲವರು ಹೇಳ್ತಾರೆ, ಏನಪ್ಪಾ ನೀನು ಇಷ್ಟು ಚೆನ್ನಾಗಿ ಓದಿದ್ಯಾ, ಇಲ್ಲ ನೀನಪ್ಪ ಇಷ್ಟು ಸಾಧನೆ ಮಾಡಿದ್ಯಾ, ಇದಕ್ಕೇನಾದ್ರೂ ಟ್ರಿಕ್ ಅಂತ ಕೇಳ್ತಾರಲ್ವಾ. ಏನು ಟ್ರಿಕ್ ಅಂದ್ರೆ ಇನ್ನೇನ್ ಹೇಳ್ತಾರೆ ಅಂದ್ರೆ, ಟ್ರಿಕ್ ಏನೂ ಇಲ್ಲ ಅಂತ ಇದರಲ್ಲಿ. ಏನಂದ್ರೆ ಮಾಡಿದ್ದನ್ನೇ ಮತ್ತೆ ಮತ್ತೆ ರಿಪೀಟ್ ಆಗಿ ಮಾಡ್ತಾ ಇರಬೇಕು. ಇವಾಗ ನಾವು ಓದೋದಾದ್ರೆ ಡೈಲಿ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಪ್ರಾಕ್ಟೀಸ್ ಮಾಡ್ತಾ 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 ಏನಾಗುತ್ತೆ, ಅದು ಅದೇ ಟ್ರಿಕ್ಕು. ಇದರಲ್ಲಿ ಏನು ಶಾರ್ಟ್ ಕಟ್ಟು ಇಲ್ಲ ಒಂದೇ ದಿನದಲ್ಲಿ ಎಲ್ಲ ಬಂದ್ಬಿಡುತ್ತೆ ಆ ಥರ ಅಲ್ಲ. ಅದನ್ನು ನಾವು ಮಾಡಿ 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 ಏನಾಗ್ಬಿಡ್ಬೇಕು, ನಮ್ಗೆ ಅಭ್ಯಾಸ ಆಗ್ಬಿಡ್ಬೇಕು. ಅಭ್ಯಾಸ ಆಗ್ಬಿಟ್ರೆ ಆ ಸೊ ಅದೇ ನಮ್ಮನ್ನ ಒಂದಿನ ಆ ಒಂದು ಪೊಸಿಷನ್ಗೆ ತಗೊಂಡು ಹೋಗುತ್ತೆ, ಒಳ್ಳೆ ಸಕ್ಸಸ್ಫುಲ್ ಪೊಸಿಷನ್ ಅಂತ ಹೇಳ್ತೀವಿ ಅಲ್ಲಿಗೆ. ಇಲ್ಲಿ ಮತ್ತೆ ಏನ್ ಹೇಳ್ತಾ ಇದ್ದಾರೆ, ವಾಸ್ಟ್ ಮೆಜಾರಿಟಿ ಆಫ್ ಪೀಪಲ್ ಫೇಲ್ ಟು ಚೇಂಜ್ ಇನ್ ದೇರ್ ಲೈಫ್ಸ್ ಆಫ್ಟರ್ ರೀಡಿಂಗ್ ಬುಕ್ಸ್, ಅಟೆಂಡಿಂಗ್ ಸೆಮಿನಾರ್ಸ್ ಎಕ್ಸೆಟ್ರಾ. ಬಟ್ ಸಕ್ಸಸ್ಫುಲ್ ಪರ್ಸನ್ ನೋ ಹೌ ಟು ಹ್ಯಾಬಿಟ್ಸ್ ಅಂಡ್ routine that guarantee their success. All successful people have one commonality, a routine based on good habits. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಕೆಲವರೆಲ್ಲ ಆ, ಇವಾಗ ಕಾರ್ಪೊರೇಟ್ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ಸು, ಬೇರೆ ಬೇರೆ IT ಇವೆಲ್ಲ ಇದ್ದಾರಲ್ಲ, ಇವರು ಒಳ್ಳೊಳ್ಳೆ ಬುಕ್ಸ್ ಓದ್ತಾರೆ, ಮತ್ತು ಒಳ್ಳೊಳ್ಳೆ ಸೆಮಿನಾರ್ ಎಲ್ಲ ಅಟೆಂಡ್ ಮಾಡ್ತಾರೆ. ಹೆಂಗೆ ನಮ್ಮ ಜೀವನದಲ್ಲಿ ನಮ್ಮನ್ನ ಇಂಪ್ರೂವ್ ಮಾಡ್ಕೊಳ್ಳೋದು, ನಮ್ಮ ಜೀವನ ಹೆಂಗೆ ಪರಿವರ್ತನೆ ಮಾಡ್ಕೊಳ್ಳೋದ್ರ ಬಗ್ಗೆ ಇವೆಲ್ಲ ಮಾಡ್ತಾರೆ. ಪುಸ್ತಕಗಳು ಓದೋದು, ಸೆಮಿನಾರ್ ಎಲ್ಲ ಅಟೆಂಡ್ ಮಾಡೋದು. ಬಟ್ ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವೆಲ್ಲ ಮಾಡಿದ್ರು ಕೂಡ ಏನೂ ಆಗಲ್ಲ. ಯಾವತ್ತೋ ಒಂದಿನ ಎಲ್ಲೋ ಹೋಗ್ಬಿಟ್ಟು ನಾವು ಒಂದು ಕತೆ ಕೇಳಿಬಿಟ್ಟು ಬಂದು, ಇಲ್ಲ ಯಾವುದೋ ಒಂದು ಇನ್ಸ್ಪಿರೇಷನಲ್ ಮೋಟಿವೇಶನಲ್ ಸ್ಪೀಚ್ ಕೇಳಿಬಿಟ್ಟು ಬಂದ್ಬಿಟ್ಟು ನಾವು ಜೀವನದಲ್ಲಿ ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾವೇನು ಮಾಡಬೇಕು, ರುಟೀನ್ ಆಗಿ ಒಳ್ಳೆ ಹ್ಯಾಬಿಟ್ಸ್ನ ನಾವು ಅಳವಡಿಸ್ಕೋಬೇಕು. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸಕ್ಸಸ್ಫುಲ್ ಪೀಪಲ್ ಹ್ಯಾವ್ ಒನ್ ಕಾಮನಾಲಿಟಿ. ಎಲ್ಲ ಸಕ್ಸಸ್ ಅಂತ ಸಕ್ಸಸ್ ಜನರು, ಅವರಲ್ಲಿ ಒಂದು ಕಾಮನ್ ನಾವು ಏನು ನೋಡ್ಬೋದು ಅಂತಂದ್ರೆ, ಅವರಲ್ಲಿ ರುಟೀನ್ ಬೇಸ್ಡ್ ಅಂಡ್ ಗುಡ್ ಹ್ಯಾಬಿಟ್ಸ್. ಅವರು ಡೈಲಿ ಮಾಡುವಂತಹ ಅವರ ಒಂದು ಜೀವನ, ಅದು ಅವರಲ್ಲಿ ಒಳ್ಳೆ ಅಭ್ಯಾಸಗಳಿರುತ್ತಂತೆ. ಅದಕ್ಕೋಸ್ಕರನೇ ಅವರು ಸಕ್ಸಸ್ ಆಗಿರೋದು ಅಂತ. ಸೊ ಅದಕ್ಕೋಸ್ಕರ ಇದಕ್ಕೆ ಏಜ್ ಬೇಕಾಗಿಲ್ಲ. ಯಾವುದೇ ಏಜಲ್ಲಿ ಬೇಕಾದರೂ ಕೂಡ ಆ ಒಳ್ಳೆಯ ಅಭ್ಯಾಸಗಳನ್ನು ಮಾಡ್ಕೊಂಡು ಬಿಟ್ಬಿಟ್ರೆ ಸೊ ಅದನ್ನು ನಾವು ಸಕ್ಸಸ್ಫುಲ್. ಶ್ರೀಲ ಪ್ರಭುಪಾದರು ನೋಡಿ, ಅಟ್ ದ ಏಜ್ ಆಫ್ 70 ಅರೌಂಡ್ ವರ್ಲ್ಡ್ ನಂಬರ್ 1. ಸಾಧ್ಯ. ಯಾಕಂದ್ರೆ ಅವರು ಒಳ್ಳೆ ಅಭ್ಯಾಸಗಳನ್ನೇ ಮಾಡ್ಕೊಂಡು ಹೋಗಿದ್ದಾರೆ ಜೀವನ ಪರ್ಯಂತ. ಸೊ ಅದೇ ಥರ ನಾವು ಎಲ್ಲರಲ್ಲಿ ದೊಡ್ಡ ಸಕ್ಸಸ್ಫುಲ್ ಆಗಿರುವಂಥ ಎಲ್ಲರಲ್ಲಿ ಕೂಡ ಆ ಒಂದು ನಾವು ನೋಡ್ಬೋದು, ಏನು ಅವರಲ್ಲಿ ಒಳ್ಳೆಯ ಅಭ್ಯಾಸಗಳಿರುತ್ತೆ ಅವರಲ್ಲಿ. ಓವರ್ 90% ಆಫ್ ಅವರ್ ಎವ್ರಿಬಡಿ ಬಿಹೇವಿಯರ್ ಈಸ್ ಬೇಸ್ಡ್ ಆನ್ ಹ್ಯಾಬಿಟ್ಸ್. ನಮ್ಮ 90% ಶೇಕಡ 90% ನಮ್ಮ ಒಂದು ನಡವಳಿಕೆ ನಮ್ಮ ಆ, ಅಭ್ಯಾಸಗಳ ಮೇಲೆ ಆಧಾರಪಟ್ಟಿರುತ್ತೆ ಅಂತ. ಓನ್ಲಿ ವೇ ಟು ರಿಯಲ್ ಚೇಂಜ್ ಇನ್ ಅವರ್ ಲೈಫ್ ಈಸ್ ಟು ಚೇಂಜ್ ದ ಹ್ಯಾಬಿಟ್ಸ್. ನಮ್ಮ ಜೀವನವನ್ನು ನಾವೇನಾದರೂ ಪರಿವರ್ತನೆ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಒಂದು ಅಭ್ಯಾಸಗಳನ್ನು ನಾವು ಬದಲಾಯಿಸ್ಕೋಬೇಕು. ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನಾವೆಲ್ಲ ಕೆಲವು ಅಭ್ಯಾಸಗಳನ್ನ ಹೆಂಗೋ ಏನೋ ಬೆಳೆಸ್ಕೊಂಡು ಬಂದ್ಬಿಟ್ಟಿದೀವಿ, ನಮ್ಮ ಒಂದು ಸುತ್ತಮುತ್ತಲಿರೋರಿಂದಾನೋ ನಮ್ಮ ಮನೆಯಲ್ಲಿರೋರ ಒಂದು ಅವರಿಂದಾನೋ ಹೆಂಗೋ ಬಂದ್ಬಿಟ್ಟಿದೆ. ಆದ್ರೆ ಈಗ ನಾವು ಅದನ್ನ ಗುರುತಿಸಬೇಕು.
ಎಲ್ಲಿ ನಾನು ಯಾವುದರಿಂದ ನಾನು ಹಿಂದೆ ಬೀಳ್ತಾ ಇದ್ದೀನಿ, ಯಾವುದರಿಂದ ನನಗೆ ಅಡಚಣೆ ಬರ್ತಾ ಇದೆ ಅಂಥದನ್ನು ನಾವು ಬದಲಾಯಿಸ್ಕೊಂಡಾಗ ಏನಾಗುತ್ತೆ, ಅದನ್ನು ಒಳ್ಳೆಯದಾಗಿ ಬದಲಾಯಿಸ್ಕೋಬಹುದು. ಬದಲಾಯಿಸ್ಕೊಂಡು ಅದನ್ನು ಕೆಲವು ಸಮಯದವರೆಗೂ ಕಂಟಿನ್ಯೂಸ್ ಮಾಡಬೇಕು. ಎಲ್ಲಿವರೆಗೂ ಅದು ನಮಗೆ ಈಸಿ ಆಗ್ಬಿಡುತ್ತೆ ಅಲ್ಲಿವರೆಗೂ. Good news is that we can learn to change the bad habits and establish good habits that will make us more successful. ಏನು ಹೇಳ್ತಂದ್ರೆ ಇಲ್ಲಿ ಒಳ್ಳೆ ವಿಚಾರ ಏನಂತಂದ್ರೆ, ನ್ಯೂಸ್ ಏನಂತಂದ್ರೆ, ನಾವು ಹಳೆ ಅಭ್ಯಾಸಗಳನ್ನ, ಕೆಟ್ಟ ಅಭ್ಯಾಸಗಳನ್ನ ಒಳ್ಳೆಯ ಅಭ್ಯಾಸಗಳಿಂದ ಅದನ್ನ ಚೇಂಜ್ ಮಾಡಿಬಿಡ್ಬೋದು. ಇವಾಗ ಉದಾಹರಣೆ ನಾನು ಹೇಳ್ತೀನಿ. ಯಾವುದೋ ಒಂದು ಸಮಯಕ್ಕೆ ನಾವು ಆ ಯಾವುದೋ ಒಂದು ಕೆಟ್ಟ ಅಭ್ಯಾಸ ಮಾಡ್ತಾ ಇರ್ತಿದ್ರು. ಇವಾಗ ಟಿ ವಿ ನೋಡೋದಾಗ್ಲಿ, ಮೊಬೈಲ್ ನೋಡೋದಾಗ್ಲಿ, ಯಾವುದೋ ಒಂದು ಸಮಯದಲ್ಲಿ ನಮ್ಮ ಮನೆ ಕೆಲಸ ಮುಗಿದಾದ್ಮೇಲೆ ಇಲ್ಲ ಆಫೀಸ್ ಮುಗಿದ ಮೇಲೆ ನಾವು ಮೊಬೈಲ್ ತಗೊಂಡು ಕೂತ್ಕೊಂಡ್ಬಿಡ್ತೀವಿ ಅಲ್ವಾ. ಆ ಸಮಯದಲ್ಲಿ ನಾವು ಅದನ್ನ ಬಿಡ್ಬೇಕು. ಅಂದ್ರೆ ಅದರಿಂದ ನಮ್ಗೇನು ಪ್ರಯೋಜನ ಇಲ್ಲ ಅಂತ ಗೊತ್ತಿದ್ರು ಕೂಡ ನಾವು ಅದನ್ನ ಮಾಡ್ತಾ ಇದೀವಿ ಅಂದ್ರೆ ಅದು ಕೆಟ್ಟದ್ದೇ ನಮಗೆ. ಅದೇನು ನಮಗೆ ನಮ್ಮ ಜೀವನದಲ್ಲಿ ಮುಂದೆ ಬರೋದಕ್ಕೆ ಏನು ಯೂಸ್ ಆಗೋದಿಲ್ಲ ಅಲ್ವಾ. ಇಲ್ಲ ಅಂದ್ರೆ ಯಾವುದೋ ಒಬ್ಬರು ಫ್ರೆಂಡ್ಸ್ಗೆ ಫೋನ್ ಮಾಡಿ ಮಾತಾಡೋದು. ಇವಾಗೆಲ್ಲ ನಾವು ನನ್ನ ಸ್ಕೂಲ್ ಫ್ರೆಂಡ್ಸಿಂದ ಕೆಲವು ವಾಟ್ಸಪ್ ಗ್ರೂಪ್ಗಳಿದೆ, ಎಲ್ಲದರಲ್ಲಿ ನನ್ನನ್ನು ಹಾಕಿದ್ದಾರೆ. ಯಾವ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ನಾನು ರಿಪ್ಲೈಯೂ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಯಾಕಂದ್ರೆ ಅದು ಸುಮ್ಮನೆ ಅವರು ಆ ಮೆಸೇಜ್ ಆಯ್ತು, ಇವತ್ತು ಇದಾಯ್ತು, ಇಲ್ಲ ಆಯ್ತು, ಅವ್ರು ಏನೋ ಮಾಡಿದ್ರೆ ಅಂದ್ರೆ ಇವ್ರು ಮಾಡೋದು, ಎಲ್ಲ ಮೆಸೇಜ್ಗಳೆಲ್ಲ ಹಾಕೋದು, ಅದಕ್ಕೆ ಇವ್ರು ಕೂತ್ಕೊಂಡು ರಿಪ್ಲೈಗಳು ಮಾಡೋದು. ನನಗನ್ಸ್ತು ಇದು ಎಲ್ಲ ಏನು ಯೂಸ್ ಇಲ್ಲ ನನ್ನಿಂದ. ಸುಮ್ಮನೆ ಅದರಿಂದ ಔಟ್ ಆಗ್ಬಿಟ್ರೆ ಬೇಜಾರಾಗ್ಬಿಡ್ತಾರೆ ಅಂತ ಅದರಲ್ಲಿ ಇದ್ದೀನಿ, ಬಟ್ ಅದನ್ನು ನಾನು ನೋಡೋದೇ ಇಲ್ಲ ಆ ವಾಟ್ಸಪ್ಗಳು. ಸೊ ಆ ಟೈಮ್ ಎಲ್ಲ ನಾನು ಬೇರೆ ಭಗವದ್ಗೀತೆ ಓದ್ತೀನಿ, ಭಾಗವತಂ ಓದ್ತೀನಿ, ಇಲ್ಲ ಈ ಥರ ಏನಾದರೂ ಸಂಬಂಧಪಟ್ಟ ಮಾಡ್ತೀನಿ. ನನಗೆ ಗೊತ್ತು ಇದು ಮಾಡಿದ್ರೆ ನನಗೆ ನನ್ನ ಜೀವನದಲ್ಲಿ ಇಲ್ಲ ಅಂದರೆ ನನ್ನ ಆಫೀಸ್ ವರ್ಕ್ ಇರುತ್ತೆ, ಆಫೀಸ್ ವರ್ಕ್ ಆದರೂ ಮಾಡ್ತೀನಿ ಅಲ್ವಾ. ಆ ಥರ ಹಳೇದನ್ನು ನಾವು ಏನಾದರೂ ಇದ್ದರೆ ಅದನ್ನು ನಾವು ಬದಲಾಯಿಸ್ಕೋಬೋದು ಅಂತ. ಅದು ನಾನು ಒಂದು ಉದಾಹರಣೆ ಹೇಳಿದೆ. ಮತ್ತು ನಾವು ನೋಡ್ಕೋಬೇಕು ಟೈಮ್, ಎಸ್ಪೆಷಲಿ ನಾವು ಎಲ್ಲೆಲ್ಲಿ ನಮ್ಮ ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತ. ಇವಾಗ ಕೆಲವರು ಏನು ಅನ್ಕೊಂತಾರೆ, ಇಲ್ಲ ನನ್ನ ಜೀವನ ಇಷ್ಟೇನಪ್ಪ, ನಾನು ಇವಾಗ ಒಂದು 50 ವರ್ಷ ಆಗ್ಬಿಟ್ಟಿದೆ, ನನಗೂ ಆಫೀಸ್ ಹೋಗ್ತಾ ಇದ್ದೀನಿ, ಆಫೀಸ್ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ, ಮನೆಗೆ ಬಂದ ತಕ್ಷಣ ಇನ್ನೇನು ಚೆನ್ನಾಗಿ ಊಟ ಮಾಡೋದು, ಎಲ್ಲರ ಹತ್ರ ಸ್ವಲ್ಪ ಮಾತಾಡೋದು. ಇಲ್ಲ, ಆ ಸಮಯವನ್ನು ಕೂಡ ನಾವು ಉಪಯೋಗಿಸ್ಕೊಂಡು 50 ವರ್ಷದಲ್ಲಿ ಕೂಡ ನಾವು ಎಷ್ಟೋ ಲೋಕ ಕಲ್ಯಾಣ, ಸಮಾಜ ಕಲ್ಯಾಣ, ಮತ್ತೆ ನಮ್ಮ ಮನೆಯವರ ಒಂದು ಉದ್ಧಾರಕ್ಕೆ ಕೆಲವು ಇನ್ನೂ ಒಳ್ಳೆಯದಿದೆ. ನಾವು ಅದನ್ನು ಹುಡುಕಬೇಕು. ಆ ಸಮಯವನ್ನು 1 ಅವರ್ 2 ಅವರ್, ಯಾಕಂದ್ರೆ ಒಂದೊಂದ್ಸತಿ ನಡ್ಕೊಂಡು ಹೋಗೋವಾಗ ಕೂಡ ಇಲ್ಲಿಂದ ನಾನು ಕಾಲೇಜ್ಗೆ ಹೋಗೋಷ್ಟೊತ್ತಿಗೆ 10 ಮಿನಿಟ್ಸ್ ಆಗುತ್ತೆ ನಡ್ಕೊಂಡು. ಆ 10 ಮಿನಿಟ್ಸ್ ಅಲ್ಲಿ ಕೂಡ ನಾನು ಯಾವುದೋ ಒಂದು ಈ ಆ, ಆಧ್ಯಾತ್ಮಿಕತರ ಒಂದು ಇದು ಕೇಳ್ಕೊಂಡು ಹೋಗ್ತೀನಿ. ಆ 10 ಮಿನಿಟ್ಸ್ ಕೇಳಿ ಕೇಳಿ ಒಳ್ಳೆ ಒಂದು 2-3 ಪಾಯಿಂಟ್ಸ್ ಸಿಗುತ್ತೆ ಆ 10 ಮಿನಿಟ್ಸ್ ಅಲ್ಲಿ. ಅದನ್ನು ಕೂಡ ನಾನು ಒಂದ್ ಕಡೆ ಬರೆದು ಬಿಟ್ಟಿರ್ತೀನಿ, ಅಂದ್ರೆ ಆ 10 ಮಿನಿಟ್ಸ್ ವೇಸ್ಟ್ ಆಗಲ್ಲ. ಇಲ್ಲ ಅಂದ್ರೆ ನಾನು ಆ 10 ಮಿನಿಟ್ಸ್ ಹೆಂಗೂ ಏನು ಕೇಳ್ದಿರನೂ ಹೋಗ್ಬೋದು, ವೇಸ್ಟ್ ಆಗ್ಬಿಡ್ಬೋದು. ಮತ್ತೆ ಸಾಯಂಕಾಲ ಬರೋವಾಗ 10 ಮಿನಿಟ್ಸ್ ಆಗುತ್ತೆ. ಆ 10 ಮಿನಿಟ್ಸ್ ಅಂದ್ರೆ ನಾನು 20 ನಿಮಿಷ ವೇಸ್ಟ್ ಮಾಡ್ತಿಲ್ಲ. ಇವಾಗ ಏನಾಗುತ್ತೆ, ಬೆಳಗ್ಗೆ ಮನೆಯಿಂದ ಆಚೆ ಎಂಟ್ರ್ ಆದ ತಕ್ಷಣ ಆ ಒಂದು ನಮ್ಮ ಆಧ್ಯಾತ್ಮಿಕ ಒಂದು ವಿಡಿಯೋ ಆನ್ ಮಾಡಿಬಿಡ್ತೀನಿ, ಅದನ್ನ ಕಿವಿಯಲ್ಲಿ ಹಾಕೊಂಡು ಆ 10 ಮಿನಿಟ್ಸ್ ಕೇಳ್ತೀನಿ. ಇವಾಗ ಅಭ್ಯಾಸ ಆಗ್ಬಿಟ್ಟಿದೆ ನನಗೆ. ಇವಾಗ ನಾನು ಎಂಟ್ರ್ ಆದ ತಕ್ಷಣ ಆಟೋಮೆಟಿಕ್ ಮೈಂಡಲ್ಲಿ ಬಂದ್ಬಿಡುತ್ತೆ, ಹಾ ಲೆಕ್ಚರ್ ಆನ್ ಮಾಡು ಅಂತ. ಮತ್ತೆ ಸಾಯಂಕಾಲ ಕಾಲೇಜ್ ಬಿಟ್ಟ ತಕ್ಷಣ ಲೆಕ್ಚರ್ ಆನ್ ಮಾಡು ಅಂತ ಬರುತ್ತೆ. ಎಲ್ಲರೂ ಕೇಳ್ತಾರೆ, ಏನ್ ಕೇಳ್ಕೊಂಡು ಹೋಗ್ತಾ ಇರ್ತೀಯಾ ಡೈಲಿ ಅಂತ. ಇವಾಗ ಎಲ್ಲರೂ ನೋಟೆಡ್ ಆಗ್ಬಿಟ್ಟಿದೆ ನಮ್ಮ ಆಫೀಸಲ್ಲಿ. ಆ ನನ್ನಲ್ಲಿ ರಾಮ್ ಸರ್ ಅಂತ ಕರೀತಾರೆ. ಅವ್ರು ರಾಮ್ ಸರ್ ಬರೋವಾಗಲೂ ಏನೋ ಒಂದು ಕೇಳ್ಕೊಂಡ್ ಬರ್ತಾರೆ, ಹೋಗೋವಾಗಲೂ ಏನೋ ಕೇಳ್ಕೊಂಡು ಹೋಗ್ತಾರೆ. ಈ ಇನ್ನು 20 ನಿಮಿಷ ನನಗೆ ಎಷ್ಟೋ ಉಪಯೋಗ ಆಗ್ತಾ ಇದೆ. ಅದನ್ನು ಬೇಕಾದ್ರೆ ನಾನು ಬೇರೆದಕ್ಕೂ ಸುಮ್ಮನೆ ಯಾವುದೋ ವಿಡಿಯೋ ನೋಡ್ಕೊಂಡು ಇಲ್ಲ ಬೇರೆ ಏನಾದರೂ ಕೇಳ್ಕೊಂಡು ಬರ್ಬೋದು, ಇಲ್ಲ ನನಗೆ ಏನು ಯೂಸ್ ಆಗ್ತಾ ಇದೆ ಅದನ್ನು ಬೇಕಾದರೂ ಕೇಳ್ಕೊಂಡು ಬರ್ಬೋದು. ಆ ಥರ ನಮಗೆ ಹಳೇದೇನಾದರೂ ಇದ್ರೆ ಅದನ್ನು ಬದಲಾಯಿಸ್ಬೋದು, ಒಳ್ಳೇದಕ್ಕೆ ಬದಲಾಯಿಸ್ಬೋದು. ಇಲ್ಲಿ ಕೆಲವು ಉದಾಹರಣೆಗಳು ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಇನ್ನ ಅಂದ್ರೆ ಗುಡ್ ಹ್ಯಾಬಿಟ್ಸ್ ಯಾವುದು ಅಂದ್ರೆ ಒಳ್ಳೆ ಅಭ್ಯಾಸಗಳು ಯಾವುದು, ಕೆಟ್ಟ ಅಭ್ಯಾಸಗಳು ಯಾವುದು ಅಂತ. ಅರ್ಲಿ ಟು ಬೆಡ್ ಅಂಡ್ ಅರ್ಲಿ ಟು ರೈಸ್ ಅಂತ. ಬೆಳಗ್ಗೆ ಬೇಗ, ಸಾಯಂಕಾಲ ಬೇಗ ಮಲಗಬೇಕು, ಬೆಳಗ್ಗೆ ಬೇಗ ಎದ್ದೇಳಬೇಕು. ಇವಾಗ ನಮ್ಮ ಶಾಸ್ತ್ರಗಳಲ್ಲೆಲ್ಲ ಏನ್ ಹೇಳಿದಾರೆ ಅಂದ್ರೆ, ಬೆಳಗ್ಗೆ ಎದ್ದೇಳಿದು ಸತೋಗುಣ ಇರುತ್ತೆ, ಆವಾಗ ನಾವು ಎಲ್ಲ ಸ್ವಲ್ಪ ಮೈಂಡ್ ಶಾಂತವಾಗಿರುತ್ತೆ. ಆ ಸಮಯದಲ್ಲಿ ನಾವು ಆಧ್ಯಾತ್ಮಿಕ ಸಂಬಂಧಪಟ್ಟ
ಹರಿನಾಮ ಜಪ ಮಾಡುವಂಥದ್ದಾಗಲಿ, ಮಂಗಳಾರತಿ ಮಾಡೋದಂತಾಗಲಿ, ಮ- ಭಗವದ್ಗೀತೆ ಓದುವಂತಾಗಲಿ, ಅದಕ್ಕೆ ಯೂಸ್ ಮಾಡ್ಕೋಬಹುದು. ಮತ್ತೆ ಆರೋಗ್ಯ ಪರವಾಗಿ ಕೂಡ ಇವಾಗ ಲೇಟ್ ನೈಟ್ ಡಿನ್ನರ್ಸ್, ಇವಾಗ ತುಂಬಾ ಕಾಯಿಲೆಗಳು ಹೇಳ್ತಾ ಇದೆ. ಇವಾಗ ಹಾರ್ಟ್ ಅಟ್ಯಾಕ್ಸು, ಡಯಾಬಿಟೀಸು ಇವೆಲ್ಲ ಜಾಸ್ತಿ ಯಾಕೆ ಆಗ್ತಾ ಇದೆ ಅಂತಂದ್ರೆ ಲೇಟ್ ನೈಟ್ ಡಿನ್ನರ್ಸ್ ಇಂದ ಅಂತೆ. ಅದು ಹೆಂಗೋ ಏನೋ, ಬಟ್ ಅವೆಲ್ಲ ಪ್ರಾಬ್ಲಮ್ಸ್ ಇದೆ. ಯಾಕಂದ್ರೆ ಅವೆಲ್ಲ ಲೈಫ್ ಸ್ಟೈಲ್ ಸಂಬಂಧಪಟ್ಟಿರೋದು. ಪಂಕ್ಚುಯಾಲಿಟಿ, ಪಂಕ್ಚುಯಾಲಿಟಿ ಅಂದ್ರೆ ಇವಾಗ ಯಾರಾದ್ರೂ ಇಂಥ ಸಮಯಕ್ಕೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂದ್ರೆ ಕರೆಕ್ಟಾಗಿ ಹೋಗಬೇಕು. ಇಲ್ಲ ಯಾರಾದ್ರೂ ನಮ್ಗೆ ಏನಾದರೂ ಕೆಲಸ ಕೊಟ್ಟಿದ್ರೆ ಆ ಕೆಲಸವನ್ನು ಕರೆಕ್ಟಾಗಿ ಮಾಡ್ಬೇಕು. ಇದು ಕೂಡ ಒಳ್ಳೆ ಅಭ್ಯಾಸನೇ ಆಕ್ಚುಲಿ. ಇದು ತುಂಬಾ ಒಳ್ಳೆ ಅಭ್ಯಾಸ. ಯಾಕಂದ್ರೆ ಇದರಿಂದ ನಮಗೆ ಒಳ್ಳೆ ಹೆಸರು ಬರುತ್ತೆ. ಓ, ಅವ್ರಿಗೆ ಹೇಳಿದ್ರೆ ಈ ಕೆಲಸ ಕರೆಕ್ಟಾಗಿ ಆ ಟೈಮ್ ಮಾಡ್ತಾರಪ್ಪ ಅಂತ. ಇವಾಗ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕೆಲವರು ಇದ್ದಾರೆ, ನನಗೆ ಗೊತ್ತು. ಯಾಕಂದ್ರೆ ನಾನು ಒಂದು ಡಿಪಾರ್ಟ್ಮೆಂಟ್ಗೆ ಇನ್ಚಾರ್ಜ್ ಅಲ್ಲಿ ಆ, ಇಂಥವ್ರಿಗೆ ನಾನು ಕೆಲಸ ಕೊಟ್ರೆ ಅವ್ರು ಕರೆಕ್ಟಾಗಿ ಮಾಡ್ತಾರೆ ಅಂತ. ಇನ್ನು ಕೆಲವರು ಕೊಡ್ತೀನಿ, ಅವರು ಮರ್ತೋಗ್ಬಿಡ್ತಾರೆ, ಇಲ್ಲ ಡಿಲೇ ಮಾಡ್ತಾರೆ. ಸೊ ಅವ್ರು ಕೊಡೋಕ್ಕೆ ಭಯ. ಅಂದ್ರೆ ಆ, ನೋಡಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಪಂಕ್ಚುಯಾಲಿಟಿಯಿಂದ. ಇವಾಗ ನಾವು ಒಂದು ಸಮಾಜದಲ್ಲಿ ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು, ಆ, ಇಲ್ಲ ಒಂದು ಹೆಸರು ಗಳಿಸ್ಬೇಕು ಅಂದ್ರೂ ಕೂಡ ಈ ಪಂಕ್ಚುಯಾಲಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕ್ಲೀನ್ಲಿನೆಸ್ ಅಂದ್ರೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡುವಂತಹದ್ದು, ನಮ್ಮ ನಾವು ಏನು ಬಟ್ಟೆಗಳು ಹಾಕೊಂಡ್ವಿ ಅದನ್ನೆಲ್ಲ ಕ್ಲೀನ್ ಆಗಿ ಇಟ್ಕೊಳ್ಳೋದಾಗ್ಲಿ, ನಮ್ಮ ಮನೆ ಕ್ಲೀನ್ ಆಗಿ ಇಟ್ಕೊಳ್ಳೋದಾಗ್ಲಿ. ಈ ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ. ಅಂದ್ರೆ ನಮ್ಮ ಈ ಸ್ವಚ್ಛತೆ ಅನ್ನೋದು ತುಂಬಾ ಪ್ರಭಾವ ಬೀಳುತ್ತೆ. ಯಾಕಂದ್ರೆ ಇವಾಗ ಕೆಲವು ಮನೆಗಳಲ್ಲಿ ಹೋದ್ರೆ, ಇವಾಗ ನಾನಿರೋ ಅಪಾರ್ಟ್ಮೆಂಟ್ ಅಲ್ಲಿ ಕೆಲವು ಮನೆಗಳಿಗೆ ಹೋದ್ರೆ ಅಲ್ಲಿ ಒಂದು 5 ನಿಮಿಷಗಳು ಕೂತ್ಕೊಳ್ಳೋಕೆ ಆಗಲ್ಲ ನಮ್ಗೆ. ಎಲ್ಲಂದರಲ್ಲೇ ಸಾಮಾನು ಬಿದ್ದಾಕ್ಬಿಟ್ಟಿರ್ತಾರೆ, ಆ ಸೋಫಾ ಮೇಲೆ ಅದು ಇದು, ಆ ಚಪ್ಪಲಿ ಎಲ್ಲಂದರೆ ಚಪ್ಪಲಿ ಬಿಟ್ಬಿಟ್ಟಿದ್ದಾರೆ ಆ ಮನೆಯಲ್ಲೆಲ್ಲ. ಸೊ ಅಂತ ಮನೆಯಿಂದ ನಾವು ಎಷ್ಟು ಹೊತ್ತು ಕೂತ್ಕೊಳ್ಳೋಕ್ಕಾಗತ್ತೆ? ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ಮೈಂಡ್, ಈ ಕೆಲವರು ಮನೆಗಳಿಗೆ ಆಚೆಯಿಂದ ನೋಡಿದ್ರೇನೆ ಅಬ್ಬಾ ಮನೆಗಳ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅನ್ನೋ ಒಂದು ಮನ್ಸು ಬರುತ್ತೆ. ಸೊ ಆ ಥರ ಕ್ಲೀನ್ಲಿನೆಸ್ ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಸರಿ ಹಂಗಂಗೆ ಹಂಗಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಹೋಗಿ ಏನಾಗ್ಬಿಡುತ್ತೆ, ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಅದು ಕೆಟ್ಟ ಅಭ್ಯಾಸ. ಕೆಲವು ಮನೆಗಳು ಕ್ಲೀನ್ ಆಗೇ ಇರೋದಿಲ್ಲ. ಟ್ರೂತ್ಫುಲ್ನೆಸ್, ನಿಜ ಹೇಳೋದು, ಇದು ತುಂಬಾ ಇಂಪಾರ್ಟೆಂಟು. ಈಗಂತೂ ಸುಳ್ಳಂದ್ರೆ ಯಾರು ನಂಬಕ್ಕೆ ಆಗೋದಿಲ್ಲ. ಅದಕ್ಕೆ ಭೂದೇವಿ ಹೇಳ್ತಾರೆ, ಭೂದೇವಿ ನನಗೆ ಎಲ್ಲದಕ್ಕಿಂತ ಕಷ್ಟ ಏನಂತಂದ್ರೆ, ಭಾರ ಯಾವುದು ಅಂತಂದ್ರೆ ನೀವು ಮಾಡುವಂತ ಪಾಪಗಳಿಂದ ನನಗೆ ಭಾರ ಆಗೋದಿಲ್ಲ. ಭೂದೇವಿ ಹೇಳ್ತಾರೆ, ಸುಳ್ಳು ಹೇಳೋದ್ರಿಂದ ನನಗೆ ಜಾಸ್ತಿ ಭಾರ ಆಗ್ಬಿಡ್ತಾ ಇದೆ ನನಗೆ. ಅದಕ್ಕೆ ನಾನು ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂತ ಭೂದೇವಿ ಹೇಳ್ತಾರೆ. ಅಂದ್ರೆ ಅದಕ್ಕೆ ನಾವು ನಿಜ ಹೇಳೋದು ಕೂಡ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ಬೇಕು. ಇದಕ್ಕೆ ದೊಡ್ಡ ಉದಾಹರಣೆ ಅಂತಂದ್ರೆ ಯುಧಿಷ್ಠಿರ್ ಮಹಾರಾಜು, ಧರ್ಮರಾಜು. ಅವ್ರನ್ನ ಸ್ವಯಂ ಕೃಷ್ಣ ಬಂದು ನೀನು ಒಂದು ಸುಳ್ಳು ಹೇಳಪ್ಪ ಅಂದ್ರು ಅವ್ರು ಹೇಳಿಲ್ಲ. ಯಾಕಂದ್ರೆ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಜೀವನ ಪರ್ಯಂತ. ಜೀವನ ಪರ್ಯಂತ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ ನಿಜ ಹೇಳಿ 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 ಹೇಳಿ. ಇವಾಗ ಸುಳ್ಳು ಹೇಳ್ಬೇಕಂದ್ರೆ ನನಗೆ ಸುಳ್ಳು ಹೇಳಕ್ ಬರ್ತಾನೆ ಇಲ್ಲ ಅಂತ ಹೇಳ್ತಾರೆ ಅವರು. ಅಂದ್ರೆ ನೀನು ಹೇಳ್ತಾ ಇದ್ದೀನಿ, ನಾನು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತೀನಿ, ನೀವು ಹೇಳಿದ ಮೇಲೆ ನಾನು ಆಮ್, ಹೇಳ್ದೆ ಇರಕ್ಕಾಗಲ್ಲ. ಆದ್ರೆ ನನಗೆ ಅದು ಅಭ್ಯಾಸನೇ ಇಲ್ಲ, ಸುಳ್ಳು ಹೇಳೋ ಅಭ್ಯಾಸನೇ ಇಲ್ಲ, ಅದಕ್ಕೆ ಹೇಳಕ್ ಆಗ್ತಾ ಇಲ್ಲ ನನಗೆ ಅಂತ ಹೇಳ್ತಾರೆ. ಆವಾಗ ಟ್ರಿಕ್ ಒಂದು ಯೂಸ್ ಮಾಡ್ತಾರೆ ಕೃಷ್ಣ. ಟ್ರಿಕ್ ಏನ್ ಮಾಡ್ತಾನೆ ಅಂದ್ರೆ, ಒಂದು ಕೆಲಸ ಮಾಡು, ನೀನು ಸುಳ್ಳು ಹೇಳಕ್ ಆಗಲ್ಲ, ನಿನಗೆ ಅಭ್ಯಾಸ ಇಲ್ಲ, ಒಂದು ಕೆಲಸ ಮಾಡು ನೀನು, ಬರೀ ಅಶ್ವತ್ಥಾಮ ಆ ಕುಂಜರಹ ಅಂತ ಹೇಳು. ಅಂದ್ರೆ ಯಾವುದೋ ಒಂದು ಆನೆ, ಅಶ್ವತ್ಥಾಮ ಅಂತ ಹೆಸರಿಟ್ಟಿರೋ ಒಂದು ಆನೆ ಸತ್ತೋಗಿದೆ ಅಂತ ಹೇಳು ಅಂತ ಹೇಳ್ತಾರೆ. ಆಕ್ಚುಲಿ ಹೇಳ್ಬೇಕಾಗಿರೋದೇನು, ಅಶ್ವತ್ಥಾಮ ಸತ್ತೋಗ್ಬಿಟ್ಟ ಅಂತ ಹೇಳ್ಬೇಕು. ಅವಾಗ ದ್ರೋಣಾಚಾರ್ಯ ಬಾಣಗಳು ಬಿಟ್ಬಿಡ್ತಾರೆ, ಯುದ್ಧ ಮಾಡೋದು ಬಿಟ್ಬಿಡ್ತಾರೆ, ಆವಾಗ ಅರ್ಜುನ ಸಾಯಿಸಬಹುದು. ಇದು ಇದ್ದಿದ್ದು, ಇದು ಕೃಷ್ಣ ಹೇಳ್ಕೊಡ್ತಾರೆ. ಅದನ್ನು ಹೇಳಕ್ಕಾಗಿಲ್ಲ. ಯಾಕಂದ್ರೆ ನಾನು ಸುಳ್ಳೇ ಹೇಳಿಲ್ಲ, ನಾನು ಹೇಳಿಲ್ಲ ಅಂತ ಅಹಂಕಾರ ಅಲ್ಲ, ನನಗೆ ಅದು ಹೇಳಕ್ ಆಗಲ್ಲ, ನಾನು ಜೀವನ ಪರ್ಯಂತನೇ ನಿಜ ಹೇಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಬೇಡ್ಕೊಂತಾರೆ ಕೃಷ್ಣ. ಅವ್ ಕೃಷ್ಣ ಹೇಳ್ತಾರೆ, ಸರಿ ಸರಿ ಆಯ್ತು, ನೀನು ಹಂಗೆ ಮೇಂಟೈನ್ ಮಾಡ್ಕೋ, ನೀನು ಇದನ್ನ ನಾನು ಸ್ವಲ್ಪ ಮಾಡಿಫೈ ಮಾಡಿ ಕೊಡ್ತೀನಿ ಅಂದ್ಬಿಟ್ಟು, ಅಶ್ವತ್ಥಾಮ ಕುಂಜರ ಅಂದ್ರೆ ಯಾವುದೋ ಅಶ್ವತ್ಥಾಮ ಅಂತ ಹೆಸರಿಟ್ಟಿರುವಂತ ಆನೆ ಸತ್ತೋಗಿದೆ ಅಂತ ಹೇಳು ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಾರೆ, ಅಶ್ವತ್ಥಾಮ ಆ ಕುಂಜರಹ ಅಂತ ಹೇಳಿದಾಗ ಶಂಖ ಊದ್ಬಿಟ್ಟಿರ್ತಾರೆ. ಹಂಗ್ ಮಾಡಿಬಿಟ್ಟು ಹಂಗೆ ಮ್ಯಾನೇಜ್ ಮಾಡ್ತಾರೆ ಅವ್ರ ಹತ್ರ. ಅವಾಗ ದ್ರೋಣಾಚಾರ್ಯ ಬಿಟ್ಬಿಡ್ತಾರೆ. ಸೊ ಆ ಥರ ಅದು ಅಭ್ಯಾಸ ಆಗ್ಬಿಟ್ರೆ ಅದನ್ನು ಬಿಡಕ್ಕೆ ತುಂಬಾ ಕಷ್ಟ. ಮತ್ತೆ ಇನ್ನು ಕೆಲವರಿಗೆ ಸುಳ್ಳು ಹೇಳೋದು ಎಷ್ಟು ಅಭ್ಯಾಸ ಆಗ್ಬಿಟ್ಟಿರುತ್ತಂದ್ರೆ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಸುಳ್ಳು ಹೇಳ್ತಾರೆ. ಹಂಗೆ ನಿಮ್ಗೆ ಅನ್ಸ್ಬೇಕು, ಓ ಎಷ್ಟು ಚೆನ್ನಾಗಿ, ಅಷ್ಟು ಅಭ್ಯಾಸ ಆಗ್ಬಿಟ್ಟಿದೆ ಅವ್ರಿಗೆ ಸುಳ್ಳು ಹೇಳೋದು. ಆ ಥರ
ಇಲ್ಲಿ ಸ್ಟೀಲಿಂಗ್ ಕೆಟ್ಟ ಅಭ್ಯಾಸ ಅಂದ್ರೆ ಕೆಲವ್ರಿಗೆ ಆ, ಕಳ್ತನ ಮಾಡುವಂಥದ್ದು. ಇವಾಗ ನಮ್ಮ ಏರಿಯಾದಲ್ಲೇ ಒಬ್ರಿದ್ದಾರೆ. ಅವ್ರಿಗೆ 4 ಫ್ಲೋರ್ ಮನೆ ಇದೆ. ಒಳ್ಳೆ ಮನೆ. 3 ಫ್ಲೋರು ಬಾಡಿಗೆ ಕೊಟ್ಟಿದ್ದಾರೆ. ಕೆಳಗಡೆ ಫ್ಲೋರಲ್ಲಿ ಅವರಿದ್ದಾರೆ. ಒಳ್ಳೆ ಬಿಲ್ಡಿಂಗು. ಆದರೆ ಅವ್ರ ಅಭ್ಯಾಸ ಏನು ಗೊತ್ತಾ? ವಾರಕ್ಕೊಂದ್ಸತಿ ಆದರೂ ಏನೋ ಕಳ್ತನ ಮಾಡ್ಬೇಕಂತೆ. ವಾರಕ್ಕೊಂದ್ಸತಿ ಹೋಗ್ತಾರೆ. ವಿಡಿಯೋಗಳೆಲ್ಲ ಮಾಡಿದ್ದಾರೆ, ಪಕ್ಕ ಅಕ್ಕಪಕ್ಕ ಮನೆಯವರೆಲ್ಲ ನಮಗೂ ತೋರಿಸಿದ್ರು ವಿಡಿಯೋ. ಅವ್ರ ಅಭ್ಯಾಸ ಏನಂದ್ರೆ ವಾರಕ್ಕೊಂದ್ಸತಿ ಆದ್ರೂ ಎಲ್ಲೋ ಹೋಗಿ ಏನೋ ಒಂದು ಕದ್ಕೊಂಡ್ ಬರ್ಬೇಕು. ಅಂದ್ರೆ ಹಣ ಇದೆ, ಎಲ್ಲ ಇದೆ, ಮನೆಯಲ್ಲಿ ಹೆಂಡತಿ ಇದ್ದಾರೆ, ಮಕ್ಳಿದ್ದಾರೆ. ಆದ್ರೆ ಅಭ್ಯಾಸ ಅಂದ್ರೆ ಹೆಂಗ್ ಹೋಗ್ತಾರೆ ಅವರು? ನನ್ನ ಹತ್ರ ಇದೆ ವಿಡಿಯೋ ಅದು. ಹೆಂಗಂದ್ರೆ ಹೆಲ್ಮೆಟ್ ಹಾಕ್ಕೊಂತಾರೆ, ಯಾಕಂದ್ರೆ ಎಲ್ಲ ಗೊತ್ತಾಗುತ್ತಂತ. ಗ್ಲೌಸ್ ಹಾಕ್ಕೊಂತಾರೆ, ಶೂ ಹಾಕ್ಕೊಂತಾರೆ, ಜರ್ಕಿನ್ ಹಾಕ್ಕೊಂತಾರೆ. ನೈಟು 12 ಗಂಟೆಗೆ ಆ ಮನೆ ಪಕ್ಕದಲ್ಲಿ ಒಂದು ಕಾಂಪೌಂಡ್ ಇದೆ, ಅದು ಹಾರ್ಬಿಟ್ಟು ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ, ಅದು ಏನೋ ಒಂದು ಚಿಕ್ಕದಿರೋ ಒಂದು ಸೈಕಲ್ ಇರ್ಬೋದು, ಇಲ್ಲ ಒಂದು ಬೈಕ್ ಇರ್ಬೋದು, ಏನೋ ಒಂದು ಕಳ್ತನ ಮಾಡ್ಕೊಂಡು ಬರ್ಬೇಕಂತೆ. ಸೊ ಇದರಿಂದ ಗೊತ್ತಾಗುತ್ತೆ ನಮಗೆ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಅದು ಮಾಡಿಲ್ಲ ಅಂದ್ರೆ ಅವ್ರು ಏನೋ ಒಂಥರ ಕಳ್ಕೊಂಡಂಗಿರುತ್ತೆ. ಸೊ ಆ ಥರ ಇಂಟಾಕ್ಸಿಕೇಶನ್ ಇದು ದೊಡ್ಡ ಪ್ರಾಬ್ಲಮ್. ಗುಟ್ಕಾ, ಪಾನ್ ಪರಾಗು, ಮತ್ತೆ ಏನೇನೋ ಹೆಸರುಗಳಿದೆ ಅದರಲ್ಲಿ, ತುಂಬಾ ವೆರೈಟಿಗಳು. ನಾನು ಕೇಳಿದಾಗ ಏನಪ್ಪ ಇದು ಅಂದ್ರೆ, ಇದು ಏನಿಲ್ಲ ಸ್ವಾಮಿ, ಇದು ಏನು ನಮಗೆ ತೊಂದರೆ ಮಾಡಲ್ಲ, ಇದು ಜಸ್ಟ್ ಏನೋ ಸ್ವೀಟ್ನರ್ ಅಂತ ಹೇಳ್ತಾರೆ. ಬಟ್ ಅದನ್ನೇ ಬಿಟ್ಬಿಡ್ಬೋದಲ್ಲ ಅಂದ್ರೆ, ಅಲ್ಲ ಸ್ವಲ್ಪ ಇರಬೇಕಲ್ಲ ಅಂತ. ನಾನು ಬೆಳಗ್ಗೆ ಹಾಲು ಬರಕ್ಕೆ ಹೋಗ್ತಿದ್ದೀನಿ ಅಂಗಡಿಯಲ್ಲಿ, ಒಂದು 4-5 ಜನ ಕೂತ್ಕೊಂತಾರೆ ಬೆಳಗ್ಗೆ ಬೆಳಗ್ಗೆನೆ, 6:45-7 ಗಂಟೆ ಒಳಗಡೆ. ಎಲ್ಲ ಒಳ್ಳೆ ಯೂತ್ ಕೂತ್ಕೊಂಡು ಸ್ಮೋಕ್ ಮಾಡ್ತಾರೆ. ಎಷ್ಟು ನನ್ನ ಮೇಲೆ ಕೇಳಿದೆ, 4 ಜನನು ಅಲ್ಲಿ ನಿಲ್ಸ್ಬಿಟ್ಟು ಕೇಳಿದೆ, ಎಲ್ಲ ಕೂತಿದ್ದಾರೆ. ಅಲ್ಲಪ್ಪ ನೀವು ಎಷ್ಟು ಇದು ಕಾಸ್ಟು ಅಂತ ಕೇಳಿದೆ. ಒಬ್ಬರು ಹೇಳಿದ್ರು 10 ರೂಪಾಯಿ, ಇನ್ನೊಬ್ರು ಹೇಳಿದ್ರು 20 ರೂಪಾಯಿ, ಇನ್ನೊಬ್ರು ಹೇಳಿದ್ರು 25 ರೂಪಾಯಿ ಒಂದೊಂದು. ಎಷ್ಟು ದುಡ್ಡು ವೇಸ್ಟು, ನಿಮ್ಮ ಆರೋಗ್ಯ ವೇಸ್ಟು, ನೀವು ಪಲ್ಯೂಷನ್ ಮಾಡ್ತಾ ಇದ್ದೀರಾ, ನಮಗೆಲ್ಲ ವೇಸ್ಟು. ಹೇಳಿದ್ರೆ ಏನು ಮಾಡೋ ಸ್ವಾಮಿ, ನಾವು ಬಿಟ್ರೆ ಇದನ್ನ ಬಿಟ್ರೆ ಏನೋ ಜೀವನಾನೇ ಬಿಟ್ಟು ಬಿಟ್ಟಂಗೆ ಆಗ್ಬಿಡ್ತಾ ಇದೆ ನಮಗೆ ಅಂತ ಹೇಳ್ತಾರೆ. ಸೊ ಇನ್ನೇನು ಮಾಡೋದು? ಸೊ ಸ್ವಲ್ಪ ಜೋರಾಗಿ ಹೇಳಿದೆ, ಬಿಟ್ಬಿಡಿ, ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ, ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ ಎಲ್ಲ ಹೇಳಿ ಬಂದೆ. ಆದ್ರೆ ಏನು ಆಗಲ್ಲ, ಅವ್ರ ಕೈಲಾಗಲ್ಲ. ಕ್ವಾರಲ್ ಕ್ವಾರಲ್ ಹೇಳ್ತಾರೆ, ಜಗಳ ಮಾಡ್ಕೊಳ್ಳೋದು. ಯಾರೋ ಒಂದ್ಸತಿ ಜಗಳ ಮಾಡ್ತಾನೆ ಇರೋದು. ಮನೆಯಲ್ಲಾದ್ರೂ ಜಗಳ ಮಾಡ್ಕೋಬೇಕು ಅವರು, ಇರಕ್ಕೆ ವಾರಂಗೊಂದ್ಸತಿನೋ 2 ದಿನಕ್ಕೊಂದ್ಸತಿ ಯಾರೋ ಒಬ್ಬರ ಜೊತೆ ಜಗಳ ಮಾಡ್ಕೋಬೇಕು. ಇದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಇನ್ನು ಮೋಸ ಮಾಡೋದು, ಕೆಲವ್ರಿಗಂತೂ ಆಮ್, ಅಷ್ಟು ಈಸಿ ಆಗ್ಬಿಟ್ಟಿರುತ್ತೆ ಮೋಸ ಮಾಡೋದು. ಮತ್ತೆ ಗ್ಯಾಂಬ್ಲಿಂಗ್. ಇನ್ನು ಕೆಲವರೆಲ್ಲ ಆಂಧ್ರಗಳೆಲ್ಲ ಜಾಸ್ತಿ ಈ ಜೂಜ ಆಡೋದು, ಅದರಿಂದ ಎಷ್ಟೋ ಜೀವನಗಳೆಲ್ಲ ಹೋಗ್ಬಿಟ್ಟಿದೆ. ಆದ್ರೆ ನಾವು ಈಗ ಕೇಳ್ತಾ ಇರುವೆಲ್ಲ ನಾವೆಲ್ಲ ಅನ್ಕೋಬಹುದು, ಆ ಪ್ರಭುಜಿ ಇವೆಲ್ಲ ನಮಗಿಲ್ಲ, ಇವೆಲ್ಲ ದೊಡ್ಡ ದೊಡ್ಡದು ಅಂತ. ಆದ್ರೆ ನಮ್ಮಲ್ಲಿ ಕೂಡ ನಾವು ನೋಡ್ಕೊಂಡ್ರೆ ಕೆಲವು ಇರುತ್ತೆ, ಅದು ಚಿಕ್ಕ ಚಿಕ್ಕ ಲೆವೆಲ್ ಇರುತ್ತೆ. ಆದ್ರೂ ಆ ಚಿಕ್ಕ ಚಿಕ್ಕದೇ ಇರ್ಬೋದು, ಅದು ದೊಡ್ಡ ಲೆವೆಲಲ್ಲಿ ನಮಗೆ ಎಫೆಕ್ಟ್ ಆಗ್ತಾ ಇರುತ್ತೆ, ನಮ್ಗೆ ಗೊತ್ತಾಗಲ್ಲ. ಇದು ಒಂದು ಎಕ್ಸ್ಟ್ರಾ 1 ಅವರ್ ನಿದ್ದೆ ಅದ್ರ ನಿದ್ದೆ ಮಾಡಿದ್ರೆ ಏನಾಗುತ್ತೆ, ಇಲ್ಲ ಒಂದು ಅರ್ಧ ಗಂಟೆ ಸುಮ್ಮನೆ ಹಂಗೆ ತಿರ್ಗಾಡ್ಕೊಂಡ್ ಬಂದ್ರೆ ಏನಾಗುತ್ತೆ. ಬಟ್ ಅದನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಬೋದು ಅನ್ನೋದೇ ಇದರ ಉದ್ದೇಶ. ಮತ್ತೆ ಏನ್ ಹೇಳ್ತಾ ಇದಾರೆ ನೋಡಿ, ಕಲ್ಟಿವೇಶನ್ ಆಫ್ ನ್ಯೂಟ್ರಿಷನ್ ಫುಡ್ ಆನ್ ಲ್ಯಾಂಡ್, cultivation of nutrition food on land not very easy, needs willpower, results beneficial. ಮತ್ತೆ ಅದಕ್ಕೆ ಆಪೋಸಿಟ್ ಅಂದ್ರೆ ಗ್ರೋಯಿಂಗ್ ಅನ್ನೆಸೆಸರಿ ವೀಡ್ಸ್, ವೆರಿ ಈಸಿ ಟು ಡೆವಲಪ್, ವೆರಿ ಡಿಫಿಕಲ್ಟ್ ಟು ಗಿವ್ ಅಪ್, ಕಾನ್ಸಿಕ್ವೆನ್ಸಸ್ ಆರ್ ಡ್ರೆಡ್ಫುಲ್. ಇಲ್ಲಿ ಏನ್ ಹೇಳ್ತಾ ಅಂದ್ರೆ, ಇವಾಗ ಇದು ಒಂದು ಅಗ್ರಿಕಲ್ಚರ್ ಫೀಲ್ಡ್ಸ್ ಅಲ್ಲಿ ಆ ಅಲ್ಲಿ ಏನಂತಂದ್ರೆ, ಒಳ್ಳೆ ನಮಗೆ ಬೇಕಾಗಿರುವಂತಹ ಪದಾರ್ಥಗಳನ್ನ ಅದನ್ನ ಬೆಳೆಸಿ, ಅದನ್ನ ಉಳಿಸಿ, ಆ ಅದನ್ನೆಲ್ಲ ಕೊನೆಗೆ ನಾವು ಅದರಿಂದ ಏನ್ ಬೇಕೋ ತಗೋಬೇಕಂದ್ರೂ ಅದಕ್ಕೆ ಸ್ವಲ್ಪ ಎಫರ್ಟ್ ಬೇಕಾಗುತ್ತೆ. ಅದಕ್ಕೆ ನಾವು ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ. ಆದ್ರೆ ಕೆಲವೆಲ್ಲ ಅದರ ಮಧ್ಯದಲ್ಲಿ ಕಳೆ ಅಂತ ಹೇಳ್ತೀವಿ, ಅದು ಈಸಿಯಾಗಿ ಡೆವಲಪ್ ಆಗ್ಬಿಡುತ್ತೆ. ಅದು ಅದು ಅದನ್ನ ನಾಶ ಮಾಡೋದು ತುಂಬಾ ಕಷ್ಟ. ಒಂದೊಂದ್ಸತಿ ಜಾಸ್ತಿ ಆಗ್ಬಿಟ್ರೆ ಅದೇನಾದ್ರೂ ಪೂರ್ತಿ ಕಳೆನೆ ಸಾಯಿಸ್ಬಿಡುತ್ತೆ. ಸೊ ಆ ಥರ ನಾವು ಒಳ್ಳೇದನ್ನ ಬೆಳೆಸ್ಕೋಬೇಕಂದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಸುತ್ತೆ. ಇಲ್ಲಿ ನೋಡಿ, ಇದು ಒಂದೇ ಲೈನ್ ಇದೆ, ಈ ತುಂಬಾ ಪವರ್ಫುಲ್ ಲೈನ್ ಇದು. ಈ ಅಭ್ಯಾಸಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಇದನ್ನ ಹೇಳ್ತಾರೆ ಸೈನ್ಸ್. ನಮ್ಮ ನಮ್ಮ ಮೈಂಡ್ ಹೆಂಗ್ ವರ್ಕ್ ಆಗುತ್ತೆ, ಯಾವುದರಿಂದ ನಾವು
ಆ, ಒಳ್ಳೆ ಪೊಸಿಷನ್ಗೆ ಹೋಗ್ತೀವಿ ಇಲ್ಲ ಕೆಟ್ಟ ಪೊಸಿಷನ್ಗೆ ಹೋಗ್ತೀವಿ ಇಲ್ಲ ಅದೇ ಪೊಸಿಷನ್ ಇರ್ತೀವಿ ಅನ್ನೋದಕ್ಕೆ ಇದೇ ಉದಾಹರಣೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಥಾಟ್, ಯೋಚನೆಗಳು. ಯೋಚನೆಗಳು ತುಂಬಾ ಇಂಪಾರ್ಟೆಂಟು. ಅಂದ್ರೆ ಒಳ್ಳೆ ಯೋಚನೆ ಬಂದಾಗ ನಾವು ಹೆಂಗ್ ಅದನ್ನ ಆ ದಾರಿ ತಗೊಂಬರ್ತೀವಿ, ಆ ಒಳ್ಳೇದನ್ನು ಹೆಂಗ್ ಉಳಿಸ್ಕೊಂಡು ಅದನ್ನು ನಾವು ಬೆಳೆಸ್ಕೊಂಡು ಅದನ್ನು ನಾವು ಕೊನೆವರೆಗೂ ತಗೊಂಡು ಹೋಗ್ತೀವಿ ಅನ್ನೋದು. ಅದೇ ಕೆಟ್ಟ ಯೋಚನೆ ಬಂದಾಗ ಅದನ್ನು ನಾವು ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಅಂತ. ಯಾವುದೇ ಆದ್ರೂ ಒಳ್ಳೇದಾದ್ರೂ ಕೆಟ್ಟದಾದ್ರೂ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಥಾಟ್ ಅಂದ್ರೆ ಯೋಚನೆ. ಆ ಯೋಚನೆ ಏನ್ ಮಾಡುತ್ತೆ? ಆ ಯೋಚನೆ ಮಾಡಿ 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 ಏನಾಗುತ್ತೆ? ಅದು ನಾವು ಫಿಸಿಕಲ್ ಆಗಿ ಮಾಡಕ್ಕೆ ಶುರು ಮಾಡ್ತೀವಿ. ಅಂದ್ರೆ ಆಕ್ಷನ್ ಅಲ್ಲಿ ಬರುತ್ತೆ. ಅಂದ್ರೆ ಕೆಲಸ ಮಾಡಕ್ ಶುರು ಮಾಡ್ತೀವಿ. ಆಕ್ಷನ್ ಆದ್ಮೇಲೆ ಆಕ್ಷನ್ ಮಾಡಿ 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 ಏನಾಗುತ್ತೆ? ಹ್ಯಾಬಿಟ್ ಆಗ್ಬಿಡುತ್ತೆ. ಹ್ಯಾಬಿಟ್ ಆದ್ಮೇಲೆ ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು. ಒಳ್ಳೇದಾದ್ರೆ ಕ್ಯಾರೆಕ್ಟರ್ ಆಗುತ್ತೆ ಅದು, ಅಂದ್ರೆ ನಮ್ಮ ಗುಣ ಆಗುತ್ತೆ ಅದು. ಮತ್ತೆ ಅದೇ ನಮ್ಮ ಡೆಸ್ಟಿನಿ, ಅಂದ್ರೆ ಫೈನಲ್ ಅಲ್ಲಿಗೆ ಅದು ಅಲ್ಲಿಗೆ ತಗೊಂಡು ಹೋಗ್ಬಿಡುತ್ತೆ. ಎಲ್ಲಿಗೆ? ಅದು ಒಳ್ಳೇದಾದ್ರೆ ಒಳ್ಳೆ ಡೆಸ್ಟಿನಿ, ಒಳ್ಳೆ ಪೊಸಿಷನ್ ತಗೊಂಡು ಹೋಗುತ್ತೆ. ಅದೇ ಕೆಟ್ಟ ಯೋಚನೆ ಆಗಿ ಅದು ಕೆಟ್ಟ ಕೆಲಸ ಮಾಡಿ ಆಕ್ಷನ್, ಮತ್ತೆ ಅದು ಹ್ಯಾಬಿಟ್ ಆಗ್ಬಿಟ್ಟು ಅಭ್ಯಾಸ ಆಗ್ಬಿಟ್ಟು ಅದೇ ಒಂದು ಕ್ಯಾರೆಕ್ಟರ್ ಅಂದ್ರೆ ನಮ್ಮ ಗುಣ ಆಗ್ಬಿಟ್ಟು ಮತ್ತೆ ಆ ಕೆಟ್ಟ ಒಂದು ದಾರಿ ಅಂದ್ರೆ ಕೆಟ್ಟ ಒಂದು ಪೊಸಿಷನ್ಗೆ ತಗೊಂಡು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಎಲ್ಲಿ ಕೇರ್ಫುಲ್ ಆಗಿರ್ಬೇಕಂದ್ರೆ ಸ್ಟಾರ್ಟಿಂಗ್ ಯೋಚನೆ ಬರುತ್ತಲ್ಲ ಅಲ್ಲೇ ಅದನ್ನ ಕಟ್ ಮಾಡಿಬಿಡ್ಬೇಕು. ಕೆಟ್ಟದ್ದಾದ್ರೆ. ಒಳ್ಳೇದಾದ್ರೆ ಅದನ್ನ ನಾವು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಬೆಳೆಸ್ಕೊಂಡು 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 ಏನಾಗುತ್ತೆ? ಅದು ಹ್ಯಾಬಿಟ್ ಆಗ್ಬಿಡುತ್ತೆ, ಅಭ್ಯಾಸ ಆಗ್ಬಿಡುತ್ತೆ. ಅಭ್ಯಾಸ ಬಂದು ಅದೇ ನಮ್ಮ ಗುಣ ಆಗುತ್ತೆ. ಅದರಿಂದ ನಾವು ಒಳ್ಳೆ ಡೆಸ್ಟಿನಿ ಅಂದ್ರೆ ಕೊನೆಯ ಸಕ್ಸಸ್ ಅಂತ ನಾವು ಹೇಳ್ತೀವಿ, ಅಲ್ಲಿಗೆ ತಗೊಂಡು ಹೋಗುತ್ತೆ ಅಂತ. ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾರೆ, ಫಾರ್ ದ ಮೈಂಡ್ ಈಸ್ ರೆಸ್ಟ್ಲೆಸ್, ಟರ್ಬುಲೆಂಟ್, ಅಬ್ಸ್ಟೇ ಅಬ್ಸ್ಟಿನೇಟ್ ಅಬ್ಸ್ಟಿನೇಟ್ ಅಂಡ್ ವೆರಿ ಸ್ಟ್ರಾಂಗ್. ಕೃಷ್ಣ, and to subdue it I think is more difficult than controlling the wind. ಅರ್ಜುನ ಹೇಳ್ತಾ ಇದ್ದಾರೆ, ಭಗವದ್ಗೀತೆ 6ನೇ ಚಾಪ್ಟರ್ 34ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಈ ಒಂದು ಮೈಂಡ್ ಇದೆಯಲ್ಲ ಇದು ಯಾವಾಗ್ಲೂ ಕೂಡ ಆ, ಒಂದೇ ಸಮಾನವಾಗಿರೋದಿಲ್ಲ. ರೆಸ್ಟ್ಲೆಸ್ ಅಂದ್ರೆ ಏನೋ ಹಂಗೆ ಹಿಂಗೆ ಅದು ಮಾಡ್ಬೇಕು ಇದು ಮಾಡ್ಬೇಕು ಏನೋ ಅಂತದ್ದು. ಟರ್ಬುಲೆಂಟ್ ಅಂತಂದ್ರೆ ತುಂಬಾ ಉಗ್- ಉದ್ವೇಗವಾಗಿರುತ್ತೆ ಅಂತ. ಮತ್ತೆ ತುಂಬಾ ಸ್ಟ್ರಾಂಗ್ ಆಬ್ಸ್ಟಿನೇಟ್, ಕೇಳೋದಿಲ್ಲ ಒಂದೊಂದ್ಸತಿ. ನಾವು ಇಲ್ಲಪ್ಪ ಇದು ಕೆಟ್ಟದ್ದು ಇದು ಮಾಡಬೇಡ ಅಂದ್ರೆ ಅದೇ ಮಾಡುತ್ತದು. ಸೊ ಅದಕ್ಕೆ ಇದು ತುಂಬಾ ಸ್ಟ್ರಾಂಗ್ ಆಗಿದೆ ಇದು ಮೈಂಡು. ಹೆಂಗೆ ಇದನ್ನ ಕಂಟ್ರೋಲ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಅರ್ಜುನ ಹೇಳ್ತಾ ಇದಾರೆ, ನಾನು ಬೇಕಾದ್ರೆ ನನ್ನ ಹತ್ರ ಎಷ್ಟು ಶಕ್ತಿ ಇದೆ ಅಂದ್ರೆ ಈ ಸುಂಟರ್ ಗಾಳಿ ಅಂತ ಹೇಳ್ತೀವಲ್ಲ, ಗಾಳಿನ ಬೇಕಾದ್ರೆ ನಾನು ಕಂಟ್ರೋಲ್ ಮಾಡ್ತೀನಿ, ವಿಂಡ್ನ ಕಂಟ್ರೋಲ್ ಮಾಡ್ತೀನಿ. ಜೋರಾಗಿ ಬರ್ತಾ ಇರೋ ಸುಂಟರ್ ಗಾಳಿನ ಬೇಕಾದ್ರೆ ನಾನು ಕಂಟ್ರೋಲ್ ಮಾಡ್ತೀನಿ, ಈ ಮೈಂಡ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂತ ಕೇಳ್ತಾರೆ. ಇದಕ್ಕೆ ಕೃಷ್ಣ ಏನ್ ಹೇಳ್ತಾರೆ ನೋಡಿ, O mighty armed son of Kunti, it is undoubtedly very difficult to curb the restless mind, but it is possible by suitable practice and by detachment. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಅಂದ್ರೆ ಕರೆಕ್ಟ್ ಆನ್ಸರ್ ಕೊಡ್ತಾ ಇದ್ದಾರೆ. ಏನು? ಆರು 6ನೇ ಚಾಪ್ಟರ್ 35ನೇ ಶ್ಲೋಕದಲ್ಲಿ ನೀವು ಮತ್ತೆ ರೆಫರ್ ಮಾಡ್ಬೋದು ಇದನ್ನ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಷ್ಟು ಸ್ಟ್ರಾಂಗ್ ಆಗಿರೋ ಮೈಂಡು ಇದನ್ನ ಹೆಂಗೆ ನಾವು ಕಂಟ್ರೋಲ್ ಮಾಡ್ಬೋದಂದ್ರೆ ಎರಡೇ ರೀತಿಯಿಂದ. ಅದಕ್ಕೆ ಉಪಾಯ ಎರಡೇ ಎರಡು. ಏನು? ಪ್ರಾಕ್ಟೀಸ್ ಅಂದ್ರೆ ಮತ್ತೆ ಪ್ರಯತ್ನ ಮಾಡಿ 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 ಅದೇ ಒಳ್ಳೆ ಕೆಲಸ ಆದ್ರೆ ಅದನ್ನೇ ಹಿಡ್ಕೊಂಡು ಅದನ್ನೇ ರಿಪೀಟೆಡ್ ಆಗಿ ಮಾಡಿ 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 ಮಾಡಿ. ಮತ್ತೆ ಡಿಟ್ಯಾಚ್ಮೆಂಟ್. ಡಿಟ್ಯಾಚ್ಮೆಂಟ್ ಅಂದ್ರೆ ತ್ಯಾಗ ಮಾಡಬೇಕು. ಏನ್ ತ್ಯಾಗ ಮಾಡಬೇಕು? ಮನೆ ಮಠ ಅಲ್ಲ ತ್ಯಾಗ ಮಾಡಬೇಕಾಗಿರೋದು. ನಮ್ಮಲ್ಲಿ ಕೆಲವು ಕೆಲವು ಅಭ್ಯಾಸಗಳು ನಮ್ಮ ಹತ್ರ ಅದು ಇರುತ್ತೆ, ನಾವು ಅದನ್ನ ಬಿಟ್ಟು ಬಿಡ್ಬೇಕು. ಪ್ರಾಕ್ಟೀಸ್ ಮಾಡೋದು ಒಂದು ಮಾಡ್ತಾ ಇರ್ಬೇಕು, ಅದ್ರ ಜೊತೆಗೆ ಕೆಲವು ಬಿಡ್ತಾ ಇರ್ಬೇಕು ಅಲ್ವಾ. ಇವಾಗ ಕೆಲವರಿಗೆ ಪಾನ್ ತಿನ್ನೋದಾಗ್ಲಿ, ಇಲ್ಲ ಕೆಲವರು ಫ್ರೆಂಡ್ಸ್ ಜೊತೆ ಮಾತಾಡೋದಾಗ್ಲಿ, ಇವಾಗ ತುಂಬಾ ಟಿವಿ ನೋಡೋಂತಾಗ್ಲಿ, ಮೊಬೈಲ್ ನೋಡೋದಂತಾಗ್ಲಿ ಎಷ್ಟೋ ಇರುತ್ತೆ. ನಮಗೆ ಗೊತ್ತಾಗುತ್ತೆ. ಅದನ್ನೆಲ್ಲ ನಾವು ನೋಡ್ಕೊಂಡು ಅದನ್ನೆಲ್ಲ ಬಿಡ್ತಾ ಇರಬೇಕು ಒಂದ್ ಕಡೆ. ಇನ್ನೊಂದ್ ಕಡೆ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಒಳ್ಳೆ ಅಭ್ಯಾಸಗಳನ್ನ. ಕೆಟ್ಟದನ್ನೆಲ್ಲ ಬಿಡ್ತಾ ಇರಬೇಕು, ಒಳ್ಳೆಯದನ್ನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಆವಾಗ ಏನಾಗುತ್ತೆ? ಯಾವುದೋ ಒಂದು ಸಮಯದಲ್ಲಿ ನಮಗೆ ಅದರಲ್ಲಿ ಹಿಡಿತ ಬಂದ್ಬಿಡುತ್ತೆ. ಹಾ, ಈಗ ನನಗೆ ಎಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇಲ್ಲ, ಎಲ್ಲಿ ಕೂಡ ನನಗೆ ಕೆಟ್ಟ ಅಭ್ಯಾಸಗಳು ಎಲ್ಲೂ ಇಲ್ಲ. ಈಗ ಅಭ್ಯಾಸ ಮಾಡಿ 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 ಆ ಒಂದು ಸ್ಟೇಜ್ ಬಂದ್ಬಿಟ್ಟಿದೀನಿ ಅಂತ. ಅದಕ್ಕೆ ಹೇಳುದು ಡಿವೋಟೀಸ್
ಡಿವೋಟೀಸ್ಗೆ ಶ್ರೀಲ ಪ್ರಭುಪಾದ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ಟಿದ್ದಾರೆ, 4 ನಿಯಮಗಳು ಪಾಲನೆ ಮಾಡಲೇಬೇಕು, ಡೈಲಿ 16 ಮಾಳೆ ಮಾಡಬೇಕು, ಡೈಲಿ ಪುಸ್ತಕ ಓದಬೇಕು, ಪ್ರಸಾದವನ್ನು ತಗೋಬೇಕು. ಸೊ ಇವನ್ನೆಲ್ಲ ಮಾಡಿ 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 ಎಷ್ಟೋ 10 ವರ್ಷ 15 ವರ್ಷ 20 ವರ್ಷ ಆದಮೇಲೆ ಅವಾಗ ಪರ್ಫೆಕ್ಟ್ ಅನ್ಸುತ್ತೆ. ಅವಾಗ ನಮಗೆ ಆಚೆ ತಿನ್ಬೇಕು ಅನ್ಸೋದಿಲ್ಲ, ಕೃಷ್ಣನಿಗೂ ಆಫರ್ ಮಾಡಿರೋದೇ ತಿನ್ಬೇಕು ಅನ್ಸುತ್ತೆ, ಡೈಲಿ ಭಾಗವತ ಓದಬೇಕು ಅನ್ಸುತ್ತೆ. ಯಾಕಂದ್ರೆ ಅದರಲ್ಲಿ ನಮಗೆ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ, ಅದು ಅಭ್ಯಾಸ ಆಗ್ಬಿಟ್ಟಿದೆ. ಮತ್ತೆ 16 ಮಾಲ ಮಾಡ್ಬೇಕು ಅನ್ಸುತ್ತೆ, ಯಾಕಂದ್ರೆ ಅಭ್ಯಾಸ ಆಗ್ಬಿಟ್ಟಿದೆ, ಅದರಲ್ಲಿ ನಮಗೆ ಇದೇ ಚೆನ್ನಾಗಿದೆ ಅನಿಸ್ತಾ ಇದೆ. ಅದೇ ಡಿವೋಟಿ ಅಲ್ಲದೆ ಇರೋರು ಏನಾಗುತ್ತೆ, ಇದರಲ್ಲಿ ಅವ್ರಿಗೆ ಪ್ರಾಕ್ಟೀಸ್ ಆಗಿಲ್ಲ ಇವೆಲ್ಲ, ಸೊ ಅವ್ರಿಗೆ ಕಷ್ಟ ಆಗುತ್ತೆ. ಅದಕ್ಕೆ ಬೇರೆ ಏನು ಕಾಯಿಲೆಗಳು ಬರುತ್ತೆ, ಬೇರೆ ಬೇರೆ ಆಚೆ ತಿನ್ನೋದು, ಎಲ್ಲೆಲ್ಲೋ ಹೋಗಿ ತಿನ್ನೋದು. ಮೊನ್ನೆ ಎಲ್ಲೋ ಒಂದು ಕಡೆ ಹೋಟೆಲಲ್ಲಿ ಹೋಗಿ ತಿಂದಿದ್ದಾರೆ. ಆ ಹೋಟೆಲಲ್ಲಿ ಅದು ನಮ್ಮದೇ, ಆ್ಯಕ್ಚುಲಿ ನಮ್ಮ ಕ್ಯಾಂಪಸ್ದೇ ಹೋಟೆಲ್ ಅದು. ಹಲ್ಲಿ ಬಿದ್ದುಬಿಟ್ಟಿದೆ ಅದರಲ್ಲಿ. ಅವರು ಸರಿಯಾಗಿ ಮ್ಯಾನೇಜ್ ಮಾಡಲ್ಲ, ಯಾಕಂದ್ರೆ ಹೋಟೆಲ್ ಅವ್ರಿಗೆ ಅಷ್ಟೇನು ಜವಾಬ್ದಾರಿ ಇರೋದಿಲ್ಲ, ಅದು ದೊಡ್ಡ ರೆಸ್ಟೋರೆಂಟ್ ಒಳಗಡೆ ಹಲ್ಲಿ ಬಿದ್ದುಬಿಟ್ಟಿದೆ. ನಮ್ಮ ಒಂದು 50 ಜನ ಸ್ಟೂಡೆಂಟ್ಸು ಸೀರಿಯಸ್ಸು, ಅಂದರೆ ಫುಡ್ ಪಾಯ್ಸನಿಂಗ್ ಆಗ್ಬಿಟ್ಟು ಸೀರಿಯಸ್ ಎಲ್ಲ ಅಡ್ಮಿಟ್ ಆಗ್ಬಿಟ್ಟಿದ್ರು. ತುಂಬ ಭಯ ಎತ್ಕೊಂಡ್ಬಿಟ್ಟಿದ್ದು ಮ್ಯಾನೇಜ್ಮೆಂಟ್ಗೆ, ಸತ್ತೋಗ್ಬಿಡ್ತಾರೆ ಹುಡುಗರು ಅಂತ, ಹುಡುಗರು ಹುಡುಗಿರು. ಆ ರೆಸ್ಟೋರೆಂಟ್ನೇ ಕ್ಯಾನ್ಸಲ್ ಮಾಡಿಬಿಟ್ರು. ಕ್ಯಾನ್ಸಲ್ ಮಾಡಿಬಿಟ್ಟು ಅವ್ರನ್ನ ಆಚೆ ಕಳಿಸ್ಬಿಟ್ರು ಅವ್ರನ್ನ. ಯಾಕಂದ್ರೆ ನಮಗೆ ಗೊತ್ತಿಲ್ಲ ಅವ್ರು ಎಷ್ಟು ಜವಾಬ್ದಾರಿ ಮಾಡಿರ್ತಾರೆ ಅಂತ. ಅವರು ಬಿಸ್ನೆಸ್ ಹೆಂಗೋ ಹಾಕಿರ್ತಾರೆ, ಎಲ್ಲೋ ಹಾಕ್ಬಿಟ್ಟಿರ್ತಾರೆ, ಎತ್ತೆತ್ತು ಹಾಕ್ಬಿಡ್ತಾರೆ, ಆಚೆಗೆ ಮಾತ್ರ ನೀಟಾಗಿ ತಂದು ಕೊಡ್ತಾರೆ. ಸೊ ಅದಕ್ಕೋಸ್ಕರ ಆಚೆ ಹೋಗಿ ತಿನ್ನೋದು ಕೂಡ ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಇವಾಗ ಎಷ್ಟೋ ಜನಕ್ಕೆ. ವಾರಕ್ಕೊಂದ್ಸತಿನೋ ತಿಂಗಳಿಗೊಂದ್ಸತಿನೋ ರೆಸ್ಟೋರೆಂಟ್ಗೆ ಹೋಗಿ ತಿನ್ನೋದು. ಸೊ ಅದಕ್ಕೋಸ್ಕರ ಇಂಥದನ್ನೆಲ್ಲ ನಾವು ಬಿಡಬಹುದು ಅಂತ. The process is tedious. Before a dog and a cat can be made to live together in the same cage, but it can be done, and done so completely that what was previously strange and unnatural becomes by habit a part, as it were, of their very being. ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಒಂದು ಮನೆಯಲ್ಲಿ ಅಥವಾ ಒಂದು ರೂಮಲ್ಲಿ ಒಂದು ನಾಯಿ ಮತ್ತು ಬೆಕ್ಕು, ನಾಯಿ ಬೆಕ್ಕುಗೆ ತುಂಬ ಶತ್ರುತ್ವ ಇರುತ್ತೆ ನೋಡಿ. ನಾಯಿ ಬೆಕ್ಕು ನೋಡಿದ್ರೇ ಆಗಲ್ಲ ಅವು. ಆದರೆ ನಾವು ಅದನ್ನು ಬೇಕಾದರೆ ಒಂದು ಕಡೆ ಹಾಕಿ ಮಾಡಿ ಮಾಡಿ ಪ್ರಾಕ್ಟೀಸ್ ಮಾಡಿಸಿ 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 ಅದನ್ನು ಕ್ಲೋಸ್ ಫ್ರೆಂಡ್ಸ್ ಮಾಡಿಬಿಡ್ಬೋದಂತೆ. ಅಂದರೆ ಮೊದಲು ಅದು ಏನು ಇದು ಸಾಧ್ಯನೇ ಇಲ್ಲ ಅನ್ನೋಂಥದ್ದು ಕೂಡ ಸಾಧ್ಯ ಆಗೋ ಥರ ನಾವು ಮಾಡ್ಬೋದಂತೆ. ಇವಾಗ ಎಲಿಫೆಂಟ್ಸ್ ಇರುತ್ತೆ, ಎಲಿಫೆಂಟ್ಸ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಅದನ್ನು ಟ್ರೈನಿಂಗ್ ಮಾಡಿ 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 ಏನಂತ ಕೂತ್ಕೊಳುತ್ತೆ, ಎದ್ದೇಳಿದ್ರು. ಮನುಷ್ಯ ಏನು ಇಷ್ಟಿರ್ತಾ ಅದ್ರ ಮುಂದೆ, ಅದು ಬೇಕಾದ್ರೆ ಎತ್ತು ಬಿಸಾಕ್ಬಿಡ್ಬೋದು ಮನುಷ್ಯನ. ಆದರೆ ಅಷ್ಟು ದೊಡ್ಡ ಎಲಿಫೆಂಟು ಆ ಪ್ರಾಕ್ಟೀಸ್ ಮಾಡಿ 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 ಅದು ನಾವು ಹೆಂಗೆ ಹೇಳಿದ್ರೆ, ಆ ಮನುಷ್ಯ ಹೆಂಗೆ ಹೇಳಿದ್ರೆ ಅದು ಕೇಳುತ್ತೆ ಅದು. ಸೊ ಆ ಥರ ನಮ್ಗೆ ಅನಿಸುತ್ತೆ, ಅಯ್ಯೋ ನಾನು ಇಷ್ಟೆಲ್ಲ ಇದ್ದೀನಪ್ಪ, ನಾನು ಎಲ್ಲ ಒಳ್ಳೆ ಗುಣಗಳಲ್ಲೇ ನಾನು ಬರೋದು ಅಂದರೆ ತುಂಬ ಕಷ್ಟ ಅಂತ ನಮಗೆ ಅನಿಸುತ್ತೆ. ಆದರೆ ನಾವು ಇದನ್ನು ಶುರು ಮಾಡಿದಾಗ, ನಾವು ಒಳ್ಳೆಯ ಅಭ್ಯಾಸಗಳನ್ನ ಪ್ರಾಕ್ಟೀಸ್ ಮಾಡ್ತಾ 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 ಕೆಟ್ಟದನ್ನೆಲ್ಲ ಬಿಡ್ತಾ ಬಿಡ್ತಾ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಮಗೆ ಅನಿಸ್ಬಿಡುತ್ತೆ, ಓ ಇವಾಗ ನಾವು ಅದೆಲ್ಲ ಮಾಡ್ತಾನೆ ಇಲ್ವಲ್ಲ ಅಂತ ನಮಗೆ ಸರ್ಪ್ರೈಸ್ ಆಗ್ಬಿಡುತ್ತೆ. ಇವಾಗ ಆ ಥರ ಇಸ್ಕಾನಲ್ಲಿ ಎಷ್ಟೋ ಜನ ಚೇಂಜ್ ಆಗ್ಬಿಟ್ಟಿದ್ದಾರೆ. ನನಗೆ ಗೊತ್ತಿರೋರು ಒಂದು ಉದಾಹರಣೆ ಹೇಳ್ತೀನಿ. ಆ, ನಾನು ಡೆಲ್ಲಿಯಲ್ಲಿದ್ದಾಗ ನಮ್ಮ ಯೂನಿವರ್ಸಿಟಿ ಇರೋದು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, ಅದರ ಹಿಂದೆಗಡೆ ಒಂದು ಏರಿಯಾ ಇದೆ, ಅದು ಆಸ್ಕಾಸ್ ಅಂತ ಏರಿಯಾ ಹೆಸರು. ಆ ಏರಿಯಾದಲ್ಲಿ ಅವರು ಡಿಸ್ಟ್ರಿಕ್ಟ್ ಆಫೀಸರ್, ಅವರು ಅದು ಸ್ಟೇಟ್ ಸಿವಿಲ್ ಸರ್ವಿಸ್ ಪಾಸ್ ಆದಮೇಲೆ ಡಿಸ್ಟ್ರಿಕ್ಟ್ ಆಫೀಸರ್ ಅಂತ ಮಾಡ್ತಾರೆ. ಡಿಸ್ಟ್ರಿಕ್ಟ್ ಆಫೀಸರು ರೆವಿನ್ಯೂ ಆಫೀಸರ್. ರೆವಿನ್ಯೂ ಆಫೀಸರ್ ಅಂದರೆ ನಿಮ್ಗೆ ಗೊತ್ತು, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಹೆಂಗಿರುತ್ತೆ ಅಂತ. ಅಲ್ಲಿ ತುಂಬ ಹಣ ಇರುತ್ತೆ, ಅಲ್ಲಿ ಆ, ತುಂಬ ಕಷ್ಟ ಅಲ್ಲಿ. ಅವರು ಆ್ಯಕ್ಚುಲಿ ಬ್ರಾಹ್ಮಿನ್ ಫ್ಯಾಮಿಲಿ, ಅವರು ಅವರು ಹಿಂದಿಯವರು, ಅವರು ಡೆಲ್ಲಿಯಲ್ಲಿ. ಅವ್ರಿಗೆ ಸಾಯಂಕಾಲ ಆದಮೇಲೆ ಕುಡಿಯೋ ಅಭ್ಯಾಸ. ಸೊ ಏನು ಮಾಡೋದು ಜನರು, ಅವ್ರ ಹತ್ರ ಕೆಲಸ ಮಾಡಿಸ್ಕೋಬೇಕಂದ್ರೆ ಅವರು ಒಂದು ಸೈನ್ ಮಾಡಿದ್ರೆ ಎಷ್ಟೋ ವ್ಯಾಲ್ಯೂ ಇರುತ್ತೆ. ಸೊ ಅವ್ರಿಗೆ ಒಂದು ಬಾಟ್ಲ್ ಕೊಟ್ಟು ಬಿಡೋದು, ಅವ್ರು ಸೈನ್ ಮಾಡಿಬಿಡೋದು. ಮತ್ತು ಅವ್ರು ಕುಡಿದು ಮತ್ತೆ ಸಾಯಂಕಾಲ ಅವ್ರ ಕಾರ್ ಕೊಡು, ಗೌರ್ಮೆಂಟ್ ಕಾರ್ ಬಂದಾಗ ಹೆಂಡತಿ ಮಕ್ಕಳು ಹೋಗ್ಬಿಟ್ಟು ಕಾರಿಂದ ಎತ್ಕೊಂಡು ಬರ್ಬೇಕು, ಅವ್ರನ್ನ ಎತ್ಕೊಂಡು ಬಂದು ಮನೇಲಿ ಮಲಗಿಸೋರು. ಪಾಪ ಅವರ ಹೆಂಡತಿ ಅವರು ಎಷ್ಟೋ ಚೇಂಜ್ ಮಾಡಿದ್ರು. ಹಗಲೆಲ್ಲ ಚೆನ್ನಾಗಿರ್ತಾರೆ, ಪರ್ಫೆಕ್ಟ್ ಆಫೀಸರು, ನೋಡೋಕೆ ತುಂಬ ಸ್ಮಾರ್ಟ್ ಆಗಿದ್ರು, ಬ್ರಾಹ್ಮಿನ್ಸ್ ಅಲ್ವಾ. ಆ ಸಾಯಂಕಾಲ ಆಗೋಷ್ಟೊತ್ತಿಗೆ ಕುಡಿದು ಬಿಡೋದು. ತುಂಬ ಎಜುಕೇಟೆಡ್, ಹೈಲಿ ಎಜುಕೇಟೆಡ್. ಅವರು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹಾಕಿದ್ರು ಅವ್ರನ್ನ. ನಮ್ಗೆ ಗೊತ್ತಿರೋ ಫ್ಯಾಮಿಲಿನ ಪಕ್ಕದಲ್ಲಿ ಇತ್ತು, ನಮ್ಮ ಆಫೀಸಲ್ಲಿ ನಮ್ಮ ಕಾಲೇಜಲ್ಲಿ ಕೆಲಸ ಮಾಡೋರು. ಅವರು ಹೇಳೋದು ಈ ಸ್ಟೋರಿ. ಆಮೇಲೆ ಅವ್ರು ಏನು ಮಾಡಿದ್ದಾರೆ, ಯಾರೋ ಹೇಳಿದ್ದಾರೆ, ನೀವು ಎಲ್ಲೇ ಕರ್ಕೊಂಡು ಹೋಗಿದ್ರು ಕಷ್ಟ,
ನೀವು ಇಸ್ಕಾನ್ ಕರ್ಕೊಂಡು ಹೋಗಿ ಅಂತ. ರಾಧಾ ಪಾರ್ಸಾರ್ಥಿ ಅಂತ ದೊಡ್ಡ ಇಸ್ಕಾನ್ ಇದೆ ಡೆಲ್ಲಿಯಲ್ಲಿ, ನಾವು ಹೋಗ್ತಾ ಇದ್ದೆ ಅಲ್ಲಿ, ಮುರಾರಿ ಪ್ರಭುಗಳು ಬರ್ತಿದ್ರು. ಅಲ್ಲಿ ಕರ್ಕೊಂಬರಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರ ಹೆಂಡತಿ, ಅವ್ರನ್ನ ಕರ್ಕೊಂಬಂದು ಕರ್ಕೊಂಡ್ ಬಂದು ಅಲ್ಲೆಲ್ಲ ಕೇಳಿ ಅಲ್ಲಿ ಡಿವೋಟೀಸ್ ಜೊತೆ ಇದ್ದು 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 ಈಗ ನೀವು ನಂಬೋದಿಲ್ಲ, ಅವ್ರ ಮನೆಯಲ್ಲಿ ಕ್ಲಾಸ್ ಮಾಡ್ತಾರೆ. 100-150 ಜನ ಬರ್ತಾರೆ ಸಾಟರ್ಡೆ ಈವ್ನಿಂಗ್ ಅವ್ರ ಕತೆ ಕೇಳೋದಿಕ್ಕೆ, ಭಗವದ್ಗೀತೆ ಕೇಳೋದಿಕ್ಕೆ. ಅಷ್ಟು ಚೆನ್ನಾಗಿ ಭಗವದ್ಗೀತೆ ಹೇಳ್ತಾರೆ. ಯಾಕಂದ್ರೆ ಎಜುಕೇಟೆಡ್ ಬ್ರಾಹ್ಮಣರು ಅವರು. ಅವ್ರ ವೈಫು ತುಂಬಾ ಥ್ಯಾಂಕ್ಸ್ ಹೇಳ್ತಾರೆ. ನಾನು ನೋಡಿದ್ದೀನಿ ಅವ್ರನ್ನು ನಮ್ಮ ದೇವಸ್ಥಾನಕ್ಕೆ ಬರೋದು ನೋಡಿದ್ದೀನಿ. ಅವ್ರು ಬರೋದು ನೋಡಿದ್ದೆ, ಮತ್ತೆ ಅವ್ರ ಹಿಸ್ಟ್ರಿ ಗೊತ್ತಿಲ್ಲ ನನಗೆ. ಮತ್ತೆ ಅವ್ರ ಪಕ್ಕದ ಮನೆಯವರು ಹೇಳಿದ್ರು ಇವ್ರು ಹಂಗಿದ್ರು, ಚರಂಡಿಯಲ್ಲೇ ಬಿದ್ದೋಗ್ಬಿಡ್ತಾ ಇದ್ರು ಕುಡ್ದು ಕುಡ್ದು. ಈಗ ನೋಡಿದ್ರೆ ಹೆಂಗೆ ಅವರು ವೈಟ್ ಬಟ್ಟೆ ಹಾಕೊಂಡು ಧೋತಿ ಕುರ್ತಾ ತಿಲಕ್ ಇಟ್ಕೊಂಡು ಕ್ಲಾಸ್ ಮಾಡ್ತಾ ಇದ್ರೆ ಎಲ್ಲೋ ಇವ್ರು ಮೇಲಿಂದಾನೆ ಇಳಿದು ಬಂದಿದಾರೇನೋ ಅಂತ ಆ ಥರ ಕಾಣಿಸ್ತಾರೆ ಅವರು. ನೋಡಿ, ಆ ಒಂದು ಕೆಟ್ಟ ಅಭ್ಯಾಸದಿಂದ ಈಗ ಎಷ್ಟೋ ಜನ ಅವ್ರು ಹೇಳಿರೋದ್ರಿಂದ, ಆ ಹೇಳೋ ಕ್ಲಾಸ್ಗಳಿಂದ ಎಷ್ಟೋ ಜನ ಭಕ್ತರಾಗ್ತಾ ಇದ್ದಾರೆ. ಸೊ ಆ ಥರ ಇರುತ್ತೆ. ಸೊ ಇಲ್ಲೇನ್ ಹೇಳ್ತಾ ಅಂದ್ರೆ, ಯಾವುದು ಸಾಧ್ಯ ಇಲ್ಲ ಅಂತ ನಾವು ಅಂದ್ಕೊಂತೀವೋ ಅದು ಸಾಧ್ಯ. ಏನು, ಒಂದೇ ಒಂದು ನಮ್ಮ ಅಭ್ಯಾಸ ಬದಲಾಯಿಸ್ಕೋಬೇಕಷ್ಟೆ. So, the beginner in the use of opium must place his account with nausea, headache, and laziness, but let indulgence grow in a habit into finds almost like a parting with itself to break it off. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಇವಾಗ ಸ್ಟಾರ್ಟಿಂಗು ಇವಾಗ ಸಿಗರೇಟ್ ಸೇದೋದಾಗ್ಲಿ, ಈ ಹೆಂಡ ಕುಡಿಯೋದಾಗ್ಲಿ, ಅವ್ರಿಗೇನು ಅದು ಒಳ್ಳೆ ಟೇಸ್ಟ್ ಏನಲ್ಲ ಅದು ಆಕ್ಚುಲಿ. ಅವರೆಲ್ಲ ಕೆಮ್ಮುತ್ತಾರೆ, ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ, ಟೇಸ್ಟ್ ಏನಿರಲ್ಲ. ಆದರೆ ಆ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಮಾಡಿ 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 ಏನಾಗುತ್ತೆ ಅಂದರೆ ಅದು ಇಲ್ಲ ಅಂದರೆ ಬದುಕೋದಕ್ಕೆ ಆಗೋದಿಲ್ಲ. ಸೊ ಆ ಥರ ಆಗ್ಬಿಡುತ್ತೆ ಅದು. ಸ್ಟಾರ್ಟಿಂಗಲ್ಲಿ ಅವ್ರಿಗೆ ವಾಮಿಟಿಂಗ್ಸ್ ಆಗುತ್ತೆ, ಹೆಡ್ಡೇಕ್ ಬರುತ್ತೆ, ಏನೇನೋ ಆಗುತ್ತಂತೆ. ಆದರೆ ಒಂದ್ಸತಿ ಅವ್ರು ಏನಾದರೂ ಅದಕ್ಕೆ ಅಡಿಕ್ಟ್ ಆಗಿಬಿಟ್ರೆ ಅಂದರೆ ಅದು ಬಿಡೋದು ತುಂಬ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಆ, ಇವಾಗ ಇಲ್ಲಿ ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಹೇಳಿದ್ದಾರೆ. ಸ್ಮೋಕಿಂಗ್ ಇಂದ ಎಷ್ಟು ಜನ ಸತ್ತೋಗ್ಬಿಡ್ತಾ ಇದ್ದಾರೆ ಲಂಗ್ ಕ್ಯಾನ್ಸರ್ ಇಂದ. ಮತ್ತೆ 40 million ಅಮೆರಿಕನ್ಸ್ ಆರ್ ಸೀರಿಯಸ್ ಆಲ್ಕೋಹಾಲಿಕ್ಸ್. $185 billion ಸ್ಪೆಂಟ್ ಎವ್ರಿ ಇಯರ್ US ಆಲ್ಕೋಹಾಲಿಸಮ್ ರಿಲೇಟೆಡ್ ಪ್ರಾಬ್ಲಮ್ಸ್. ಸೊ ಇದರಿಂದ ಎಷ್ಟೋ ಪ್ರಾಬ್ಲಮ್, ಲಿವರ್ ಕೆಟ್ಟೋಗ್ಬಿಡುತ್ತೆ ಪ್ರಾಬ್ಲಮ್. ಇಲಿಸಿಟ್ ಸೆಕ್ಸ್, 3 million teenagers in US are infected with incurable sexual transmitted diseases every year. ಸೊ ಇದೆಲ್ಲ ತುಂಬಾ ಜಾಸ್ತಿ ಬೇರೆ ದೇಶಗಳಲ್ಲಿ, ಅದು ಇವಾಗ ನಮ್ಮ ದೇಶದಲ್ಲಿ ಕೂಡ ಹರಡ್ತಾ ಇದೆ. ಸೊ ಈ ತರ ಎಲ್ಲ ಪ್ರಾಬ್ಲಮ್ಗಳು ಇದರಿಂದ. Person having stealing habits ended up with a death sentence, smoking leading to incurable diseases, software engineer met a fatal accident in a holy while drinking, riding bike drunk. ಸೊ ಇವಾಗೆಲ್ಲ ಕುಡ್ಕೊಂಡು ರೈಡ್ ಮಾಡೋದು, ಕಾರ್ ಓಡಿಸೋದು, ಮತ್ತೆ ಅವೆಲ್ಲ ಸಿಕ್ಕಾಕೊಂಡಾಗ, ಕಳ್ತನ ಮಾಡಿದಾಗ ಸಿಕ್ಕಾಕೊಂಡು, ಇದೆಲ್ಲ ಎಲ್ಲ ತುಂಬಾ, ಇವೆಲ್ಲ ಕೂಡ ಹ್ಯಾಬಿಟ್ಸ್ ಇಂದಾನೆ ಆಗುವಂತ. ಆಲ್ ಬ್ಯಾಡ್ ಹ್ಯಾಬಿಟ್ಸ್ ರಿಪ್ಲೇಸ್ಡ್ ಬೈ ವಿತ್ ಗುಡ್ ಹ್ಯಾಬಿಟ್ಸ್. ಇವಾಗ ನಮ್ಗೇನಾದ್ರೂ ಹಳೇ ಬ್ಯಾಡ್ ಅಂತ ಹ್ಯಾಬಿಟ್ಸ್ ಇದ್ರೆ ಅದನ್ನು ಒಳ್ಳೇದಾಗಿ ನಾವು ಮಾಡ್ಕೋಬಹುದು ಪ್ರಾಕ್ಟೀಸ್ ಇಲ್ಲ. ಮೇಕ್ ಲಿಸ್ಟ್ ಆಫ್ ಗುಡ್ ಹ್ಯಾಬಿಟ್ಸ್ ಯು ವಾಂಟ್ ಟು ಕಲ್ಟಿವೇಟ್. ನಾವೇನ್ ಮಾಡ್ಬೇಕು, ಒಂದು ಲಿಸ್ಟ್ ಮಾಡಬೇಕು. ಏನು, ಇದು 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 ಇದಿದೆ, ಇದೆಲ್ಲ ಬ್ಯಾಡ್ ಹ್ಯಾಬಿಟ್ಸು ನನಗಿದೆ, ಇದು 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 ಗುಡ್ ಹ್ಯಾಬಿಟ್ಸ್ ಇದೆ, ಅವು ನೋಡ್ಕೋಬೇಕು. ಯಾವುದನ್ನ ಯಾವ ಸಮಯದಲ್ಲಿ ನಾನು ಹೆಂಗೆ ಅದನ್ನ ಒಳ್ಳೇದಾಗಿ ನಾನು ಕನ್ವರ್ಟ್ ಮಾಡ್ಕೋಬಹುದು ಅನ್ನೋದ್ರ ಮೇಲೆ ವರ್ಕ್ ಮಾಡ್ಬೇಕು ನಾವು. ಅದು ಜಾಸ್ತಿ ವರ್ಕ್ ಮಾಡಬೇಕಾಗಿಲ್ಲ. ಒಂದು 3 ತಿಂಗಳು 6 ತಿಂಗಳು ಕರೆಕ್ಟಾಗಿ ಅದನ್ನ ಒಳ್ಳೇದನ್ನೇ ಮಾಡ್ತಾ ಇದ್ದಾಗ ಏನಾಗುತ್ತೆ, ಒಳ್ಳೆ ಹ್ಯಾಬಿಟ್ನ ಅದು ಚೇಂಜ್ ಆಗ್ಬಿಡುತ್ತೆ. ಚೇಂಜ್ ಆಗ್ಬಿಟ್ಮೇಲೆ ನಮ್ಗೆ ಈಸಿ ಆಗ್ಬಿಡುತ್ತೆ. Take action one step at a time. Long journey starts with first step. Most people agree that it takes 21 days to form a habit, only 3 days to break it. ಇನ್ನೇನು ಹೇಳ್ತಾ ಅಂದ್ರೆ, ನಾವು ಒಟ್ಟಿಗೆ ಎಲ್ಲ ನಾವು ಒಳ್ಳೇದಾಗ್ಬಿಡಕ್ಕಾಗಲ್ಲ, ಆ ಥರನೂ ಮಾಡಬಾರ್ದು. ನಾವು ಒಂದೊಂದೇ ಸ್ಟೆಪ್ಪೇ ನಾವು ತಗೊಂಡು ಒಳ್ಳೇದಕ್ಕೆ ಕನ್ವರ್ಟ್ ಆಗಬೇಕು. ಆಮೇಲೆ ಏನಾಗುತ್ತೆ, ಯಾವುದೇ ಒಂದು ಕೆಲಸ 21 ದಿನ ಕಂಟಿನ್ಯೂಸ್ ಆಗಿ ಮಾಡಿದಾಗ ಅದೊಂಥರ ನಮಗೆ ಮತ್ತೆ ಮಾಡ್ಬೇಕು ಅನ್ಸುತ್ತಂತೆ, ಒಂಥರ ಹ್ಯಾಬಿಟ್ ಆಗಿ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇನ್ನು ಹಂಗೆ ಕಂಟಿನ್ಯೂ ಮಾಡಿದಾಗ ಅದು ಫಿಕ್ಸ್ ಆಗ್ಬಿಡುತ್ತೆ ನಮ್ಮ ಮೈಂಡಲ್ಲಿ. ಮತ್ತೆ ಇನ್ನೊಂದು ಕೇರ್ಫುಲ್ ಆಗಿರ್ಬೇಕಾಗಿರೋದು, ನಾವು ಎಷ್ಟೋ ಪ್ರಾಕ್ಟೀಸ್ ಮಾಡಿ ಒಳ್ಳೇದನ್ನ ಮಾಡ್ಕೊಂಡಿರ್ತೀವಿ, ಅದನ್ನ ಬ್ರೇಕ್ ಆಗೋದಂದ್ರೆ ಬೇಗ ಬ್ರೇಕ್ ಆಗ್ಬಿಡುದು. 3 ದಿನ ನಾವು ಕಂಟಿನ್ಯೂಸ್ ಆಗಿ ಮಾಡಿಲ್ಲ ಅಂದ್ರೆ, 4 ದಿನ 5 ದಿನ ಮಾಡಿಲ್ಲ ಅಂದ್ರೆ ಅದು ಬ್ರೇಕ್ ಆಗೋ ಸಾಧ್ಯತೆನೂ ಇರುತ್ತೆ. ಅದಕ್ಕೆ ನೋಡ್ಕೋಬೇಕು ಅದು ಆ ಥರ ಬ್ರೇಕ್ ಆಗ್ದಿರ. ಸೊ ಹರೇ ಕೃಷ್ಣ. ಸೊ ಇವತ್ತಿನ ಇದು ಪವರ್ ಆಫ್ ಹ್ಯಾಬಿಟ್ಸ್ ಅನ್ನೋ ಒಂದು ಸೆಷನ್ನು. ಈ ಸೆಷನ್ ಆ್ಯಕ್ಚುಲಿ ನಾನು ನನಗೆ ಪರ್ಸನಲ್ ಆಗಿ ತುಂಬ ಹೆಲ್ಪ್ ಆಗಿದೆ.
ನಾನು ಇದನ್ನ ನಮ್ಮ ಸ್ಟೂಡೆಂಟ್ಸ್ ಕೂಡ, ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಕೂಡ ಹೇಳ್ತೀನಿ, ಅವರು ತುಂಬಾ ಇಷ್ಟ ಆಗುತ್ತೆ ಈ ಕ್ಲಾಸ್ ನಾನು ತಗೊಂಡಾಗ. ಎಷ್ಟೋ ಜನಕ್ಕೆ ಕೂಡ ನಾನು ಆಚೆ ಕೊಡ್ತಾ ಇರ್ತೀನಿ ಈ ಕ್ಲಾಸ್ ಬಗ್ಗೆ. ಯಾಕಂದ್ರೆ ಆ, ತುಂಬಾ ಈಸಿಯಾಗಿ ಇದ್ರ ಯಾವುದೇ ಒಂದು ಕೆಟ್ಟ ಅಭ್ಯಾಸದಲ್ಲಿ ನಾವಿದ್ದಾಗ ಅದರಿಂದ ನಾವು ಈಸಿಯಾಗಿ ನಾವು ಆಚೆ ಬರ್ಬೋದು. ತುಂಬ ಸಿಂಪಲ್. ಒಂದೊಂದ್ಸತಿ ಅವ್ರಿಗೆ ಗೊತ್ತಿರಲ್ಲ ಹೆಂಗ್ ಮಾಡಬೇಕು ಅಂತ. ಆ ಅದರಲ್ಲೇ ಇದ್ದು 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 ಇದ್ದೇನಾಗುತ್ತೆ, ಪೂರ್ತಿ ಜೀವನನೇ ಆ ಹದಗೆಟ್ಟು ಹೋಗ್ಬಿಡುತ್ತೆ. ಬಯಸ್ಕೊಳ್ಳೋದು, ಡಿಪ್ರೆಷನ್ನು, ಮತ್ತೆ ಏನಾದ್ರು ಸೂಸೈಡ್ ಮಾಡ್ಕೊಂಡ್ಬಿಡೋದು, ಇವೆಲ್ಲ ಅನಾಹುತಗಳೆಲ್ಲ ನಾವು ನೋಡ್ತಾ ಇದೀವಲ್ಲ. ಮತ್ತೆ ಕಾಯಿಲೆ ಬಂದ್ಬಿಡೋದು ಆ ಕೆಟ್ಟ ಅಭ್ಯಾಸಗಳಿಂದ, ಅದಕ್ಕಿಂತ ಹಣ ವೆಚ್ಚ ಆಗೋದು. ಇವಾಗ ಕೆಲವರಿಗೆ ಆಚೆ ತಿನ್ನೋದು ಅದೆಲ್ಲ ಮಾಡಿ ಮಾಡಿ ಕೆಲವು ಕಾಯಿಲೆಗಳು ಬಂದ್ಬಿಡುತ್ತೆ ಅಲ್ವಾ. ಸೊ ಇದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು, ಭಗವಂತನಿಗೆ ಭೋಗ ಅರ್ಪಣೆ ಮಾಡ್ಬೋದು, ಇವೆಲ್ಲ ಒಳ್ಳೆ ಅಭ್ಯಾಸಗಳಿದೆ. ಸೊ ಅದಕ್ಕೋಸ್ಕರ ಇಸ್ಕಾನ್ ಅನ್ನೋ ಸಂಸ್ಥೆ, ಶ್ರೀಲ ಪ್ರಭುಪಾದವರು ಒಳ್ಳೆ ಗುಣಗಳನ್ನ ಬೆಳೆಸ್ಕೊಳ್ಳೋ ಅಂತ ಒಂದು ಸೆಂಟರ್ ಮಾಡಿಟ್ಟಿದ್ದಾರೆ ನಮಗೆ. ನಾವು ಏನು ಮಾಡಬೇಕಾಗಿಲ್ಲ. ನಾವು ವಾರಕ್ಕೊಂದ್ಸತಿ ಅಂತ ಒಳ್ಳೆ ಜನರ ಸಂಘ ಮಾಡಿದಾಗ ಏನಾಗುತ್ತೆ, ಒಂದು ವಾರ, 2 ವಾರ, 3 ವಾರ, 4 ವಾರ, ಅಥವಾ ತಿಂಗಳು, 2 ತಿಂಗಳು, 1 ವರ್ಷ ಹಂಗೆ ಕಂಟಿನ್ಯೂಸ್ ಹೋಗ್ತಾ ಇದ್ರೆ ಸಾಕು. ಅವರ ಒಂದು ಸಂಘದ ಒಂದು ಮಹತ್ವದಿಂದ ಅಲ್ಲಿ ಏನು ಕೆಟ್ಟ ಅಭ್ಯಾಸಗಳಿರೋದಿಲ್ಲ. ಸೊ ಅವಾಗ ನಾವು ಪರಿವರ್ತನೆ ಆಗ್ಬಿಡ್ತೀವಿ. ಮನೆಯಲ್ಲಿ ಪರಿವರ್ತನೆ ಬಂದ್ಬಿಡುತ್ತೆ, ನಮ್ಮ ಮಕ್ಕಳಲ್ಲಿ ಪರಿವರ್ತನೆ ಬಂದ್ಬಿಡುತ್ತೆ. ಇವಾಗ ಮಕ್ಕಳು ಸರಿ ಇಲ್ಲ ಅಂದ್ಬಿಟ್ಟು ಎಷ್ಟೋ ಕೇಸುಗಳು, ಎಷ್ಟೋ ಪ್ರಾಬ್ಲಮ್. ಇವಾಗ ನಾನು ಎಷ್ಟು ಸಾವಿರಾರು ಸ್ಟೂಡೆಂಟ್ಸ್ಗೆ ನಾನು ಪಾಠ ಹೇಳ್ತೀನಿ. ಅವ್ರ ತಂದೆ ತಾಯಿಗಳೆಲ್ಲ ಫೋನ್ ಮಾಡ್ತಾರೆ, ನನ್ನ ಮಗ ಹಿಂಗ್ ಮಾಡ್ತಾನೆ, ಮನೆಗೆ ಬಂದ್ಮೇಲೆ ಹಿಂಗ್ ಮಾಡ್ತಾನೆ, ಫ್ರೆಂಡ್ಸ್ ಜೊತೆ ಹೊರಟೋಗ್ತಾನೆ, ಕುಡಿಯೋಕೆ ಕೇಳ್ಬಿಟ್ಟಿದ್ದಾನೆ, ಸಿಗರೇಟ್ ಸಿಗರೇಟ್ ಯಾರಾದ್ರೂ ಸೇದೋದು ನೋಡಿದ್ರೆ, ನಾನು ನೋಡಿದ್ರೆ ಓಡೋಗ್ಬಿಡ್ತಾರೆ. ಬಟ್ ಅವ್ರನ್ನ ಕರೆದ್ಬಿಟ್ಟು ನಾನು ಚೆನ್ನಾಗಿ ಹೇಳಿ ಇಂಥ ಕ್ಲಾಸ್ಗಳೆಲ್ಲ ಕೊಟ್ಟು ಎಷ್ಟೋ ಜನ ಅದನ್ನು ಬಿಟ್ಟಿದ್ದಾರೆ ಕೂಡ. ಅಂದ್ರೆ ನಾವು ಒಂದು ಪ್ರೀತಿಯಿಂದ ಅವ್ರನ್ನ ಮಾತಾಡಿಸಿ ಚೆನ್ನಾಗಿ ಹೇಳಿ, ಈ ತರ ಅಲ್ಲಪ್ಪ, ಈ ತರ ಮಾಡಿ. ಸೊ ಈ ತರ ಮಾಡಿದಾಗ, ಅದಕ್ಕೋಸ್ಕರ ನಾವು ಒಳ್ಳೆ ಅಭ್ಯಾಸಗಳನ್ನ ಬೆಳೆಸ್ಕೊಂಡಾಗ ನಾವು ಇನ್ನೊಬ್ಬರಿಗೆ ಹೇಳ್ಬೋದು. ನಮ್ಮ ಹತ್ರನೇ ಕೆಟ್ಟ ಅಭ್ಯಾಸಗಳು ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಈ ಶ್ರೀಲ ಪ್ರಭುಪಾದಿಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಇವಾಗ ಎಷ್ಟು ಯಾರೇ ಬರ್ಬೋದು, ಎಲ್ಲರೂ ಯಾರು ಬೇಕಾದ್ರೂ ಬರ್ಬೋದು, ಎಲ್ಲರೂ ಬಂದರೂ ಕೂಡ ಅಲ್ಲಿ ಉಪಯೋಗ ಆಗುತ್ತೆ. ಸೊ ಇಷ್ಟು ಹೇಳಿ ನಾನು ಈ ಒಂದು ಸೆಷನ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದ್ರೆ, ಟೈಮ್ ಇದ್ರೆ, ವಿಜೇತ ಮಾತಾಜಿ ಅವರ ಒಂದು ಇದರಿಂದ ನಾವು ಕಂಟಿನ್ಯೂ ಮಾಡೋದು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದಿ ಕಿ ಜಯ. ಹರೇ ಕೃಷ್ಣ ಪ್ರಭುಜಿ, ಥ್ಯಾಂಕ್ ಯು ಸೋ ಮಚ್ ಪ್ರಭುಜಿ. ತುಂಬಾ ತುಂಬಾ ಚೆನ್ನಾಗಿತ್ತು ಪ್ರಭುಜಿ ಕ್ಲಾಸ್. ಪರ್ಸನಲಿ ನನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಪ್ರಭುಜಿ ಇದು. ತುಂಬಾ ಧನ್ಯವಾದ. ಹರೇ ಕೃಷ್ಣ. ದಯವಿಟ್ಟು ನಿಮ್ಮ ಅನಿಸಿಕೆ ಅಥವಾ ಏನಾದ್ರು ಕ್ವೆಶನ್ಸ್ ಏನಾದ್ರು ಇದ್ರೆ ದಯವಿಟ್ಟು ಕೇಳಿ. ಪ್ರಭುಜಿ ಅವರಿದ್ದಾರೆ ನಮ್ ಜೊತೆ. ಹರೇ ಕೃಷ್ಣ ಪ್ರಭುಜಿ. ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಇವತ್ತಿನ ಕೆಲಸ ಇವತ್ತೇ ಮಾಡ್ಬೇಕಲ್ಲ ಪ್ರಭು, ಈಗಾನೇ ಮಾಡ್ಬಿಡ್ಬೇಕದು. ಹೌದು ಅದು ಹೌದು ತುಂಬಾ ಹೌದು ನನ್ಗೆ. ಹೌದು ಹೌದು ಹೌದು. ಅದು ಕೂಡ ಒಂದು ಅಭ್ಯಾಸ ಆಕ್ಚುಲಿ. हरे कृष्ण प्रभु जी। हरे कृष्ण प्रभु। दंडवत प्रणाम। गुरुभ्यो नमः। हरि ओम। हरे कृष्ण प्रभु जी, practice is man make perfect. ಹೌದು ಹೌದು ಹೌದು. Actually, my point of view as a human, ಮನುಷ್ಯ ಜೀವನ ತಗೊಂಡ್ಮೇಲೆ ನಮ್ಗೆ ಗೊತ್ತಿರ್ಬೇಕು, ನಾನ್ ಜೀವನದಲ್ಲಿ ಈ ರೀತಿನೇ ಬಾಳ್ಬೇಕು. ಬಡವ ಆಗ್ಲಿ, ಶ್ರೀಮಂತ ಆಗ್ಲಿ, ಕೋಟ್ಯಾಧೀಶ್ವರ ಆಗ್ಲಿ, ಯಾರೇ ಆಗ್ಲಿ ಪ್ರಭುಜಿ, ಈ ರೀತಿನೇ ಬಾಳ್ಬೇಕು ಅಂತ ಒಂದು ದಾರಿ ಇದೆ. ಆ ದಾರಿನ ಅಡಾಪ್ಟ್ ಮಾಡಿದ್ರೆ ಬೇರೆ ಏನೂ ಇಲ್ಲ, ಮನುಷ್ಯ ಜೀವನ ಚೆನ್ನಾಗಿ ಬಾಳ್ಬೋದು. ಅವ್ರಿಗೆ ಮನೆನೇ ಇರ್ಲಿ, ಏನೇ ಇರ್ಲಿ, ಫುಟ್ಪಾತ್ ಅಲ್ಲೇ ಮಲಗ್ಲಿ, ಗಂಜಿನೇ ತಿನ್ಲಿ, ಹೇಗೆ ಇರ್ಲಿ, ಆದ್ರೆ ಬಾಳ್ಬೇಕು ಅನ್ನೋ ಜೀವನ ಒಂದು ಈ ರೀತಿ ಇರುತ್ತೆ. ಇದೇ ರೀತಿ ಬಾಳ್ಬೇಕು ಮನುಷ್ಯ ಜೀವನ ಅನ್ನೋದು. ಅದನ್ನ ಅಡಾಪ್ಟ್ ಮಾಡಿದ್ರೆ ನಾವ್ ಯಾವ ಕೆಟ್ಟ ಅಭ್ಯಾಸಕ್ಕೆ ಹೋಗಕ್ ಸಾಧ್ಯನೇ ಇಲ್ಲ. ಹೌದು 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 ಅಲ್ವಾ ಪ್ರಭುಜಿ? ಹೌದು, ಕರೆಕ್ಟ್ ಕರೆಕ್ಟ್ ಪ್ರಭು, ನೀವು ಹೇಳೋದು ಕರೆಕ್ಟ್. ಹೌದು, ಅದು ಇರಬೇಕು. ಅದು ನಾವು ಈ ಎಲ್ಲಿಂದ ರೀತಿ ಕಲಿತೀವಿ, ಈ ರೀತಿನೇ ಇರಬೇಕು ಅಂತ ಎಲ್ಲಿ ಕಲಿತೀವಿ ಅಂದ್ರೆ, ಇವಾಗ ಒಬ್ಬೊಬ್ರು ಅವರವರ ಒಂದು ಏನು ಎನ್ವೈರನ್ಮೆಂಟಲ್ ನೋಡ್ಕೊಂಡು ಈ ತರನೇ ಬಾಳ್ಬೇಕು ಅಂತ ಅವ್ರು ಇರ್ತಾರೆ. ಬಟ್ ಅದಕ್ಕೊಂದು ಸ್ಟ್ಯಾಂಡರ್ಡ್ ಇರಬೇಕು, ಯಾವ ರೀತಿಯಲ್ಲಿ ನಾವು ಬದುಕಬೇಕು ಮನುಷ್ಯ ಜೀವನ ಅನ್ನೋದು. ಆ ಸ್ಟ್ಯಾಂಡರ್ಡ್ ಅನ್ನೋದು ಭಗವದ್ಗೀತೆಯಲ್ಲಿದೆ. ಇವಾಗ ಕೆಲವ್ರಿಗೆ ಹೇಳ್ತಾರೆ ನಾವು ಈ ತರ ಇರಬೇಕು, ಅದು ಅವ್ರ ಬಗ್ಗೆ. ಇನ್ನೊಬ್ರು ಹೇಳ್ತಾರೆ ಈ ತರ ಇರೋದು ಕರೆಕ್ಟು. ಅದಕ್ಕೋಸ್ಕರ ನಮ್ಮ ಆ,
ಯೋಚನೆ ಮಾಡೋ ರೀತಿಯಲ್ಲಿ ಇರಬಾರ್ದು. ಭಗವದ್ಗೀತೆ ಹೇಳಿದೆ ಯಾವ ರೀತಿಯಲ್ಲಿ ಮನುಷ್ಯ ಜನ್ಮ ಇರಬೇಕು ಅಂತ. ಅದನ್ನ ನಮಗೆ ಶ್ರೀಲ ಪ್ರಭುಪಾದವರು ತುಂಬಾ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮನುಷ್ಯ ಜೀವನ ಅಂದ್ರೆ ಈ ರೀತಿಯಲ್ಲೇ ಇರಬೇಕು ಅಂತ. ಅದು ಸ್ಟ್ಯಾಂಡರ್ಡ್, ಅದು ಆ ರೀತಿ ಅನ್ನೋದು. ಅದನ್ನ ನಾವು ಅಳವಡಿಸ್ಕೊಂಡಾಗ ಈ ಕೆಟ್ಟ ಅಭ್ಯಾಸಗಳು ಯಾವುದು ಬರೋದು ಇಲ್ಲ, ಆಗೋದು ಇಲ್ಲ. ಹರಿ ಕೃಷ್ಣ. ನೀವು ನೋಡಿ ಪ್ರಭು, ಆಕ್ಚುಲಿ ಅವ್ರು ಯಾರೇ ಇರ್ಲಿ, ಕೆಟ್ಟವ್ರು ಇರ್ಲಿ, ಒಳ್ಳೆಯವ್ರು ಇರ್ಲಿ, ಏನೇ ಇರ್ಲಿ, ಮನುಷ್ಯ ಜೀವನ ಅಂದ್ಮೇಲೆ ಎಲ್ಲಾರು ಇಂಟೆಲಿಜೆಂಟೇ, ಎಲ್ಲಾರ್ಗು ಸೆನ್ಸಸ್ ಇದೆ, ಕರೆಕ್ಟ್ ತಾನೆ? ನೀವು ಹೌದು ಹೌದು. ಒಬ್ಬರಿಗೆ ಫಾರ್ ಎಕ್ಸಾಂಪಲ್, ನೀವು ಯಾರೋ ಒಂದು ರೋಡಲ್ಲಿ ಹೋಗೋರಿಗೆ ನೀವು ಬೈದ್ ಬಿಡಿ, ಅವರು ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಮಾಡ್ತಾರೆ. ಅವ್ರಿಗೆ ಹೌದು. ಸೆನ್ಸಸ್ಸು ಇದೆ, ಇಂಟೆಲಿಜೆಂಟು ಇದೆ. ಹ್ಮ್ ನಮ್ ದಾರಿನ ನಾವ್ ಹಿಡಿಬೇಕು. ನಾವು ಮನುಷ್ಯ, ಕರೆಕ್ಟ್, ನಮಗ್ ಬುದ್ಧಿ ಇದೆ, ನಾವ್ ಈ ದಾರಿಯಲ್ಲಿ ಹೋಗ್ಬೇಕು, ಈ ದಾರಿಯಲ್ಲಿ ಹೋಗಿನೇ ನಮ್ ಜೀವನನ ನಾವು ಶಾಶ್ವತ ಮಾಡ್ಬೇಕು ಅನ್ನೋ ಒಂದು ಏಮ್ ಇದ್ದು, ಅವ್ರ ಥಾಟ್ಸ್ ಇದ್ರೆ ಅವ್ರ ಮೈಂಡ್ ಅಲ್ಲಿ, ಅವ್ರು ಪರ್ಫೆಕ್ಟ್ ಆಗಿ ಜೀವನ ಮಾಡ್ತಾರೆ. ಕರೆಕ್ಟ್. ಅದೇ ಆ ಏಮು ಥಾಟ್ಸ್ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೊಂದು ಸ್ಟ್ಯಾಂಡರ್ಡ್ ಇರಬೇಕು. ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಏಮ್ ಹೌದು ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಥಾಟ್ ಇರುತ್ತೆ, ಬೇರೆ ಬೇರೆ ಇರುತ್ತೆ, ಆ ಬೇರೆ ಬೇರೆ ವ್ಯತ್ಯಾಸಗಳಿರುತ್ತೆ. ಆದ್ರೆ ಅದಕ್ಕೆ ಭಗವದ್ಗೀತೆನೇ ಒಳ್ಳೆ ಥಾಟ್ ಮತ್ತೆ ಒಳ್ಳೆ ಆಕ್ಷನ್ ಅಥವಾ ಥಾಟ್ ಅಂತ ಒಂದೇ ದಾರಿ ಕೊಟ್ಟಿರೋದು. ಆ ಸ್ಟ್ಯಾಂಡರ್ಡ್ ದಾರಿನ ನಾವು ಫಾಲೋ ಮಾಡಬೇಕು. ನೋಡಿ ಹರಿ ಪ್ರಭು, ಕೃಷ್ಣ. ಇವಾಗ ಬೇರೆ ಬ್ಯಾಡ್ ಹ್ಯಾಬಿಟ್ಸ್ ಅಲ್ಲಿ ಯಾವಾಗ ಇವರು ಫಾಲೋ ಮಾಡ್ತಾರೋ, ಅವ್ರಾದ್ಮೇಲೆ ಅವ್ರಿಗೆ ಎಷ್ಟೇ ಜನ ಹೇಳಿದ್ರು ಅವ್ರು ಕೇಳಲ್ಲ. ಫಾರ್ ಹ್ಮ್ ಎಕ್ಸಾಂಪಲ್, ಡ್ರಿಂಕರ್ ಇದ್ದಾರೆ, ಡ್ರಿಂಕ್ ಮಾಡ್ತಾ ಹೋಗ್ತಾರೆ ಹೋಗ್ತಾರೆ ಹೋಗ್ತಾರೆ, ನೀವ್ ಯಾರೇ ಹೇಳಿ, ವೈಫ್ ಹೇಳಿ, ನೆಂಟ್ರಿಸ್ಟ್ ಹೇಳಿ, ಯಾರೇ ಹೇಳಿ, ಯಾರ ಮಾತು ಕೇಳಲ್ಲ. ಲಾಸ್ಟ್ ಹಾರ್ಟ್ ಅಟ್ಯಾಕ್, ಲಿವರ್ ಬರ್ನ್ ಆಗಿರುತ್ತೆ, ಹಾಸ್ಪಿಟ್ಲ್ಗೆ ಹೋದ್ಮೇಲೆ ಫೈನಲ್ ಸ್ಟೇಜ್ ಅಲ್ಲಿ ದೇ ವಿಲ್ ಕನ್ವರ್ಟೆಡ್ ಇಂಟು ಪ್ಯೂರ್ ಹ್ಯುಮ್ಯಾನಿಟಿ. ಹ್ಮ್ ಆವಾಗ ನನ್ ಜೀವ ಹೋಗ್ಬಿಡುತ್ತೆ ಅಂತ ಕೆಲವರು ಚೇಂಜ್ ಆಗೋದಿದೆ. ಹ್ಮ್ ಹ್ಮ್ ಕರೆಕ್ಟ್ ಹೌದು. ತಾನೆ ಪ್ರಭು? ಕರೆಕ್ಟ್ ಕರೆಕ್ಟ್. ಒಂದೊಂದ್ಸತಿ ಅದು ಕೈ ಮೀರಿ ಹೋಗ್ಬಿಡುತ್ತೆ. ಕೈ ಮೀರಿ ಹೋದಾಗ ಆವಾಗ ಚೇಂಜ್ ಆಗ್ತಾರೆ. ಆವಾಗ ಏನು ಅದನ್ನೇ ಮಾಡಿ ಪ್ರಯೋಜನ ಮುಂಚೆನೆ ಇಲ್ಲ. ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ, ಮೊದಲೇ ನಾವು ಇದು ಕೆಟ್ಟದ್ದು ಅಂತ ಗೊತ್ತಾದ ಮೇಲೆ ಅದನ್ನ ಆ ದಾರಿ ತಗೊಳ್ಳೋದೇ ಬೇಡ ಅಂತ ಆ, ನಾವು ತಗೋಬಾರ್ದು. ಯಾಕಂದ್ರೆ ಆ ದಾರಿ ತಗೊಂಡ್ಬಿಟ್ಟು ಆ ಸ್ಥಿತಿಗೆ ಹೋದ್ಮೇಲೆ ಆವಾಗ ಚೇಂಜ್ ರಿಯಲೈಸ್ ಆಗಿ ಆಗಿ ಯೂಸ್ ಇಲ್ಲ, ಕೂಡ ಕಷ್ಟ ಇರುತ್ತೆ. ಆ ಟೈಮಲ್ಲಿ ಕಷ್ಟ ಆಗುತ್ತೆ. ಚೇಂಜ್ ಆಗಿ ಪ್ರಯೋಜನ ಇಲ್ಲ ಅದಕ್ಕೆ ಪ್ರಭುಜಿ. ಏನು ಪ್ರಯೋಜನ ಇಲ್ಲ ಆ ಸಮಯದಲ್ಲಿ. ಅಂದ್ರೆ ಸ್ವಲ್ಪ ಕೈ ಮೀರೋಗಿಂತ ಮುಂಚೆನೆ ರಿಯಲೈಸ್ ಆಗ್ಬೇಕು. ಅದಕ್ಕೆ ಇಲ್ಲಿ ಹೇಳಿದಲ್ಲ, ಒಂದು ಲೈನ್ ನೋಡಿದ್ವಿ, ಥಾಟ್ ಥಾಟ್ ಆದ್ಮೇಲೆ ಏನಾಗುತ್ತೆ, ಮತ್ತೆ ಆಕ್ಷನ್, ಆಕ್ಷನ್, ಆಕ್ಷನ್ ಆದ್ಮೇಲೆ ಏನಾಗುತ್ತೆ, ಅದು ಕ್ಯಾರೆಕ್ಟರ್ ಆಗ್ಬಿಡುತ್ತೆ, ಹ್ಯಾಬಿಟ್. ಕ್ಯಾರೆಕ್ಟರ್ ಮತ್ತೆ ಡೆಸ್ಟಿನಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಆ ಕೆಟ್ಟದ್ದು ಅಂತ ಮೈಂಡಲ್ಲಿ ಬಂದ ತಕ್ಷಣ ಅದು ಹೋಗ್ಬಿಡ್ಬೇಕು. ಅದು ಇಲ್ಲ ಅಂದ್ರೆ ಅದು ಕೆಲಸ ಮಾಡಿ 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 ಮಾಡಿ, ಆ ಸ್ಪೆಕ್ಯುಲೇಷನ್ ಅಂತ ಹೇಳ್ತಾರೆ, ಅದನ್ನೇ ಯೋಚನೆ ಮಾಡಿ 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 ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಆ ಕೆಲಸ ಮಾಡ್ಬಿಡ್ತಾನೆ ಹುಡುಗ ಅಥವಾ ಯಾರು ಯಾರು ಆ ಕೆಲಸ ಮಾಡಿ ಅದೇ ಮತ್ತೆ ರಿಪೀಟೆಡ್ ಆಗಿ ಮಾಡಿ 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 ಅದು ಹ್ಯಾಬಿಟ್ ಆಗ್ಬಿಡುತ್ತೆ. ಹ್ಯಾಬಿಟ್ ಆಗ್ಬಿಟ್ಟು ಆ ತರ ಕ್ಯಾರೆಕ್ಟರ್ ಆಗ್ಬಿಡುತ್ತೆ, ಆ ಗುಣ ಬಂದ್ಬಿಡುತ್ತೆ. ಆ ಗುಣ ಬಂದ್ಮೇಲೆ ಅದೇ ಕೊನೆ, ಅದೇ ಅದೇ ಸಾಲಲ್ಲಿ ಅದೇ ಡೈರೆಕ್ಷನ್ ಹೋಗ್ಬಿಡ್ತಾರೆ. ಅದಕ್ಕೆ ನಮ್ಮ ಇಸ್ಕಾನಲ್ಲಿ ಬಂದಾಗ ಏನಾಗುತ್ತೆ, ಅಲ್ಲಿ ಅಲ್ಲಿ ಒಳ್ಳೆ ಕೆಟ್ಟ ಯೋಚನೆಗಳಿಗೆ ಬ್ರೇಕ್ ಇರುತ್ತೆ. ಅಲ್ಲಿ ಇದು ಕೆಟ್ಟದ್ದು ಅಂತ ಬಂದ ತಕ್ಷಣ ನಮ್ಮ ಮೈಂಡ್ ವರ್ಕ್ ಆಗುತ್ತೆ. ಅದೇ ಕೃಷ್ಣ ಹೇಳ್ತಾರೆ ಒಂದು ಶ್ಲೋಕದಲ್ಲಿ, ನಾನ್ ನನ್ನ ಭಕ್ತರಿಗೆ ನಾನು ಬುದ್ಧಿ ಕೊಡ್ತೀನಿ, ನಾನು ಇಂಟೆಲಿಜೆನ್ಸ್ ಕೊಡ್ತೀನಿ, ಇದು ಕೆಟ್ಟದ್ದಾ ಒಳ್ಳೇದಾ ಅಂತ ಕ್ಲಾರಿಟಿ ಬರುತ್ತೆ. ಅವಾಗ ಏನಾಗುತ್ತೆ, ಆ ಒಳ್ಳೇದೇ ಮಾಡಿ ಸಾಧ್ಯ ಆಗುತ್ತೆ. ಆದ್ರೆ ಆಚೆ ಪ್ರಪಂಚದಲ್ಲಿ ಏನಾಗುತ್ತೆ, ಇವಾಗ ಎಷ್ಟೋ ಜನ ಕೆಟ್ಟದ್ದು ಮಾಡ್ತಾ ಇದ್ದಾರೆ, ಅದು ಅವರಿಗೆ ಕಾಮನ್ ಅನ್ಸ್ಬಿಡುತ್ತೆ. ಇವಾಗ ಇಷ್ಟು ಜನ ಮಾಡ್ತಾರೆ, ನಾನು ಮಾಡಿದ್ರೆ ಅದೇನು ತಪ್ಪಾ ಅಂತ ಬರುತ್ತೆ. ಅದಕ್ಕೋಸ್ಕರ ನಾವು ಒಳ್ಳೆ ಸಂಘ ಮಾಡಬೇಕು. ಒಳ್ಳೆಯವರ ಸಂಘ ಮಾಡಿದಾಗ ಮಾತ್ರ ಒಳ್ಳೆ ಗುಣಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ, ಅದನ್ನ ಪ್ರಾಕ್ಟೀಸ್ ಮಾಡೋಕ್ಕೂ ಸಾಧ್ಯ ಆಗುತ್ತೆ, ಮತ್ತೆ ಅದು ಅಭ್ಯಾಸ ಆಗಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಅಲ್ಲಿ ಜೀವನ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ನಾವು ಎಲ್ಲಿವರೆಗೂ ಕೆಟ್ಟ ಜನರು ಇಲ್ಲ ಕೆಟ್ಟ ಅಭ್ಯಾಸಗಳು ಇರೋರ್ ಜೊತೆ ಇರ್ತೀವೋ ಅಲ್ಲಿವರೆಗೂ ಕೆಟ್ಟ ಅಭ್ಯಾಸಗಳು ಇದ್ದೇ ಇರುತ್ತೆ ಅನ್ನೋದೇ. ಅದಕ್ಕೆ ಸಾಧು ಸಂಘ ಅಂತ ಹೇಳ್ತಾರೆ, ಒಳ್ಳೆಯವರ ಸಹವಾಸ ಮಾಡಬೇಕು ಅಂತ. ಹರಿ ಕೃಷ್ಣ. ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಥ್ಯಾಂಕ್ ಯು ಪೂಜಿ, ಥ್ಯಾಂಕ್ ಯು. ಪ್ರಭುಜಿ ಪ್ರಭು ಒಂದ್ ಸೆಕೆಂಡ್. ನಮ್ ಎಸ್ ಪ್ರಭು ಹೇಳ್ತಾರೆ, ಪ್ರಭು ಪ್ರಭುಜಿ ಕೆಟ್ಟದ್ದನ್ನ ತಳ್ಳಿ ತಳ್ಳಿ ಇಡಿ, ಒಳ್ಳೇದನ್ನ ಮುಂದೆ ತಗೊಂಡ್ ಬಂದು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೌದು ಹೌದು. ಮುರಾರಿ ಮಾಧವ್ ಪ್ರಭು ಹೇಳ್ತಾರ ಪ್ರಭು ಯಾವಾಗ್ಲೂ ಕರೆಕ್ಟ್ ಕ್ಲಾಸ್ ಅಲ್ಲಿ. ಕರೆಕ್ಟ್ ಪ್ರಭುಜಿಗಳು ಹೇಳೋದು ಕರೆಕ್ಟ್. ಪ್ರಭುಜಿ ಒನ್ ಮೋರ್ ಹೇಳಿ ಪ್ರಭು. ಥಿಂಗ್. ಎಸ್ ಎಸ್. ಪ್ರಭುಜಿ, ನಿಮ್ಮ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಪ್ರಭುಜಿ, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ.
ಸರಿ ಹರೇ ಕೇಳಿಸ್ತಿಲ್ಲ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಸೆನ್ಸ್ಲೆಸ್ ಪ್ರಭುಜಿ ಕ್ಲಾಸ್ ಪ್ರಾಣಿನೇ ಇವತ್ತು ಹ್ಯಾಬಿಟ್ಸ್ ಬಗ್ಗೆ. ಆಗಿರ್ಬೇಕಾದ್ರೆ ಮನುಷ್ಯ ಯಾಕಿರ್ಬಾರ್ದು ಅನ್ನೋದು ನನ್ನ ಕ್ವಶನ್. ವೈ ಪ್ರಭುಜಿ, ನಿಮ್ಮ ಪ್ರಶ್ನೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ಯಾಕಂದ್ರೆ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಇಂಟರ್ನೆಟ್ ಸ್ವಲ್ಪ ಲ್ಯಾಗಿಂಗ್ ಆಗ್ತಾ ಇದೆ. ಪ್ರಭುಜಿ, ಹ್ಮ್ ಡಾಗ್ ನೀವೇ ಕೊಟ್ರಲ್ಲ ಪ್ರಭುಜಿ. ಇಲ್ಲ ಪ್ರಭು, ನಿಮ್ಮ ವಾಯ್ಸ್ ಕರೆಕ್ಟ್ ಅಲ್ವಾ? ಬೇರೆಯವ್ರಿಗೂ ಅದೇ ತರ ಪ್ರಭು ಕೇಳಿಸ್ತಾ ಇದೆ. ಒಂಚೂರ್ ಬೇರೆ ಹೌದು ಕಡೆ ಹೌದು ಬಂದು ಪ್ರಭು ಪ್ರಭುಜಿ. ಮಾತಾಡುವಾಗ ಚಾಟ್ ಅಲ್ಲಿ ಬಾಕ್ಸ್ ಕಟ್ ಅಲ್ಲಿ ಕಟ್ ಹಾಕಿ ಆಗ್ತಾ ಪ್ರಭುಜಿ. ರಾಮಚಂದ್ರ ಚಾಟ್ ಪ್ರಭುಜಿ ಬಾಕ್ಸ್ ಅಲ್ಲಿ ಚಾಟ್ ಟೈಪ್ ಬಾಕ್ಸ್ ಮಾಡಿ, ಅಲ್ಲಿ ಯಾಕಂದ್ರೆ ಹಾಕಿ. ನಿಮ್ಮ ವಾಯ್ಸ್ ಕ್ಲಾರಿಟಿ ಬರ್ತಿಲ್ಲ ರಾಮಚಂದ್ರ ಪ್ರಭು. ಓಕೆ, ಹರೇ ಕೃಷ್ಣ. ಶಾಂಭವಿ ಮಾತಾಜಿ ಚಲ್ಕರೆ, ಶಾಂಭವಿ ಮಾತಾಜಿ ಹರೇ ಹೇಳಿ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ತುಂಬಾ ಚೆನ್ನಾಗಿತ್ತು ಪ್ರಭುಜಿ ಕ್ಲಾಸ್ ಇವತ್ತು. ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಒಳ್ಳೆ ಅಭ್ಯಾಸನ ಹೇಳ್ಕೊಡ್ತಾ ಬರೋದು, ಮತ್ತೆ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ನ ಹೇಳ್ಕೊಡೋದು, ಆಮೇಲೆ ಅವತ್ತಿನ ಕೆಲಸ ಅವತ್ತೇ ಮಾಡೋದು, ಇದನ್ನೆಲ್ಲ ನೀವು ಚೆನ್ನಾಗಿ ಹೇಳಿದ್ರಿ ಪ್ರಭುಜಿ. ಶ್ರೀಲ ಪ್ರಭುಪಾದ್ ಅವರೊಂದು ಬೆಸ್ಟ್ ಎಕ್ಸಾಂಪಲ್ ಆಗ್ತಾರೆ ಎಲ್ಲರಿಗೂ. ಅಂಡ್ ಗಾಡ್ ಸೆಂಟ್ ದಿಸ್ ಪರ್ಸನ್ ಟು ಅಸ್ ಟು ಅಕ್ವೈರ್ ಅವರ್ ನಾಲೆಡ್ಜ್ ಅಬೌಟ್ ಸ್ಪಿರಿಚುವಲ್ ಅಂಡ್ ಕೃಷ್ಣ ಕಾನ್ಶಿಯಸ್ನೆಸ್. ಹೌದು ಹಾರ್ಡ್ ಹೌದು ವರ್ಕ್ ಅಂಡ್ ಡೈಲಿ ರೂಟೀನ್ ಗುಡ್ ಹ್ಯಾಬಿಟ್ಸ್ ಇಸ್ ದ ಕೀ ಟು ಅವರ್ ಸಕ್ಸಸ್ಫುಲ್ ಲೈಫ್ ಪ್ರಭುಜಿ. ಹೌದು 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 ಮಾತಾಜಿ. ಬರೀ ಮೋಟಿವೇಶನ್ ಸ್ಪೀಚ್ ತಗೊಳೋದಲ್ದೇನೆ ನಮ್ ಡೈಲಿ ಅಭ್ಯಾಸಗಳು ಪರ್ಫೆಕ್ಟ್ ಆಗಿರ್ಬೇಕು. ವಿ ಶುಡ್ ಬಿಲ್ಡ್ ಅವರ್ ಕ್ವಾಲಿಟೀಸ್, ಗುಡ್ ಕ್ವಾಲಿಟೀಸ್ ಇನ್ ಅವರ್ ಲೈಫ್. ದಿಸ್ ಇಸ್ ದ ಓನ್ಲಿ ವೇ ಟು ರೀಚ್ ಅವರ್ ಗೋಲ್ಸ್. ಅಂಡ್ ಅನದರ್ ಥಿಂಗ್, ವಿ ಕ್ಲೀನಿಂಗ್ ಅವರ್ ಸರೌಂಡಿಂಗ್ಸ್ ಅಂಡ್ ಹೋಮ್, ಎಸ್ಪೆಷಲಿ ಇನ್ ಅವರ್ ಮೈಂಡ್. Be truth and be kindness. Very good thing is to achieve our goals, whatever we wish in our life, and finally we reach our destiny. ಹೌದು Prabhuji. ಹೌದು ಹೌದು ಮಾತಾಜಿ. ಎಕ್ಸಾಕ್ಟ್ಲಿ, ಅಬ್ಸಲ್ಯೂಟ್ಲಿ ವಾಟ್ ಯು ಸೆಡ್ ಇಟ್ಸ್ ರೈಟ್. ಆಕ್ಚುಲಿ ದೀಸ್ ಆರ್ ವಾಟ್ ವಿ ವಿ ಕ್ಯಾನ್ ಬಿಲ್ಡ್ ಆಸ್ ಅ ಪರ್ಸನಾಲಿಟಿ. ದಿಸ್ ಇಸ್ ಕಾಲ್ಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ನೀವು ಹೇಳಿದ್ದೆಲ್ಲ ಕರೆಕ್ಟು. ನಾವು ಇದನ್ನೇ ನಾವು ಅಳವಡಿಸ್ಕೋಬೇಕು. ಅದಕ್ಕೆ ಒಳ್ಳೆ ಎನ್ವಾರ್ಮೆಂಟ್, ವಿ ಹ್ಯಾವ್ ಟು ಚೂಸ್ ಎ ರೈಟ್ ಎನ್ವಾರ್ಮೆಂಟ್ ಟು ಕಲ್ಟಿವೇಟ್ ದಿಸ್ ಗುಡ್ ಕ್ವಾಲಿಟೀಸ್. ಸೊ ಆ ಗುಡ್ ಕ್ವಾಲಿಟೀಸ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಏನಾಗುತ್ತಂದ್ರೆ ಅದು ನಮ್ಮ ಒಂದು ಪರ್ಸನಾಲಿಟಿ ಬಿಲ್ಡ್ ಮಾಡುತ್ತೆ. ಆವಾಗ ಒಂದು ವೆಯ್ಟೇಜ್ ಬರುತ್ತೆ. ನಾವು ಏನಾದರೂ ಹೇಳಿದಾಗ ಸೊಸೈಟಿಯಲ್ಲಿ ಎಸ್ ಇಟ್ಸ್ ಇಂಪ್ಯಾಕ್ಟ್ಫುಲ್ ಅಂತ ಹೇಳ್ತಾರೆ. ಆ ವರ್ಡ್ಸ್ ಇಂಪ್ಯಾಕ್ಟ್ ಇರುತ್ತೆ, ಅದಕ್ಕೆ ಒಂದು ವೆಯ್ಟೇಜ್ ಇರುತ್ತೆ. ಇವ್ರು ಶ್ರೀಲ ಪ್ರಭುಪಾದ್ ನೋಡಿ, ಅವ್ರು ಮಾತಾಡಿದ್ರೆ ಅದು ಒಂದು ವೈಬ್ರೇಷನ್ ಮತ್ತು ಇಂಪ್ಯಾಕ್ಟು, ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಯಾಕಂದ್ರೆ ಅವರು ಜೀವನದಲ್ಲಿ ಆ ಒಳ್ಳೆ ಅಭ್ಯಾಸಗಳು ಮಾಡ್ಕೊಂಡು ಮಾಡ್ಕೊಂಡು ಬಂದಿರೋದಕ್ಕೆ. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು ಫಾರ್ ಯುವರ್ ಇನ್ಪುಟ್ಸ್. ಹರೇ ಕೃಷ್ಣ. Thank you so much, Prabhuji. ಥ್ಯಾಂಕ್ ಯು. ಮತ್ತೆ ಯಾರಿಗಾದ್ರೂ ಏನಾದರೂ ಹೇಳೋದಿಂದ ಏನಾದರೂ ಹೇಳ್ಬೋದು, ಪ್ರಶ್ನೆ ಕೇಳ್ಬೋದು, ಇಲ್ಲ ನಿಮ್ಗೆ ಏನು ಅನಿಸ್ತು ಅದು ಕೂಡ ಶೇರ್ ಮಾಡ್ಕೋಬೋದು. ಪ್ರಭುಪಾದವ್ರು ಹೇಳಿದ್ದಾರೆ, ನಾಲೆಡ್ಜ್ ಇಂದ ಇದು ಎಲ್ಲ ನಿಜವಾಗ್ಲೂ ಇದು ಕ್ಯಾರೆಕ್ಟರ್ ಇಂದ ಇದು ಎಲ್ಲ ಹ್ಯಾಬಿಟ್ಸ್ ಎಲ್ಲ ಒಳ್ಳೆ ಹ್ಯಾಬಿಟ್ಸ್ ಇರಬೇಕು. ಇದರಿಂದ ನಾವು ಕೊನೆ ತನಕ ಗುಡ್ ಹ್ಯಾಬಿಟ್ಸ್ ತನಕ ಹೋಗ್ಬೋದು ಅಂತ ಹೇಳಿದ್ದಾರೆ. ಹೌದು, ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ತುಂಬಾ ಕೃಷ್ಣ. ಚೆನ್ನಾಗಿತ್ತು ಪ್ರಭುಜಿ ಇವತ್ತಿನ ಕ್ಲಾಸ್. ತುಂಬಾ ಇಷ್ಟ ಆಯ್ತು ಪ್ರಭುಜಿ. ನಾವು ಇಂಗ್ಲಿಷ್ ಇವತ್ತೇನು ಹೆಂಗ ಇದನ್ನ ಜಾಯಿನ್ ಆಗೋದು ಅನ್ಕೊಂಡೆ ಜಾಯಿನ್ ಆದೆ ಪ್ರಭುಜಿ. ಕನ್ನಡದಲ್ಲಿ ಇತ್ತು. ಇವತ್ತು ಎಷ್ಟೊಂದು ವಿಷಯ ತಿಳ್ಕೊಂಡೆ ಪ್ರಭುಜಿ. ಇವತ್ತು ಅಂದ್ರೆ ನಮ್ಮ ಅಭ್ಯಾಸಗಳು ಹೆಂಗಿರ್ತವೆ ಅನ್ನೋದು ಇವತ್ತಿನಿಂದ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಪ್ರಭುಜಿ. ಬಹಳ ಅಭ್ಯಾಸಗಳು, ಕೆಟ್ಟ ಅಭ್ಯಾಸಗಳು ಇರ್ತವೆ ಪ್ರಭುಜಿ. ನಿಧಾನಕ್ಕೆ ಚೇಂಜ್ ಮಾಡ್ಕೊಂತೀನಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು. ಮತ್ತೆ ಇಲ್ಲಿ ಹರೇ ಕೃಷ್ಣ ಪೂಜಿ. ನಮ್ದು ಫ್ರೆಂಡ್ಸ್ ಎಲ್ಲ ನನ್ಗೆ ಇಂಗ್ಲಿಷ್ ಅಲ್ಲಿ ಇದು ಮಾಡಿದ್ದಕ್ಕೆ ಹೇಳಿದ್ರು. ಅದಕ್ಕೆ ಅವ್ರಿಗೆ ನಾನು ಎಲ್ಲ ಸ್ಲೈಡ್ಸ್ ತಗೊಂಡಿದ್ದೀನಿ, ಅದು ಸ್ಲೈಡ್ಸ್ ಕಳಿಸ್ತೀನಿ ಅಂತ ಹೇಳಿದ್ದೀನಿ. ಓಕೆ ಮಾತಾಜಿ, ನಾನು ಬೇಕಾದ್ರೆ ನಿಮಗೆ ಇದು ವಾಟ್ಸಪ್ ಮಾಡ್ತೀನಿ. ಬೇಕಾದ್ರೆ ನೀವು ಫೋಟೋ ತಗೊಂಡಿರ್ಬೋದು ನೀವು, ಆದರೆ ನಾನು ಡೈರೆಕ್ಟ್ ವಾಟ್ಸಪ್ ಮಾಡ್ತೀನಿ, ನೀವು ಶೇರ್ ಮಾಡ್ಬೋದು ಅವ್ರ ಜೊತೆ. ಅವ್ರು ಇನ್ನೊಬ್ರಿಗೆ ಕೂಡ ಎಲ್ಲಾದರೂ ಒಳ್ಳೆ ಸ್ಕೂಲುಗಳಲ್ಲಿ ಹೇಳ್ಕೊಡ್ಬೋದು ಇದನ್ನ. ಸ್ಕೂಲುಗಳಲ್ಲಿ ಚಿಕ್ಕವರಿಗೆ ಹೇಳಿದಾಗ ಯೂಸ್ ಆಗುತ್ತೆ ಜಾಸ್ತಿ. ಕಾಲೇಜುಗಳಲ್ಲಿ ಮತ್ತು ಆಫೀಸ್ಗಳಲ್ಲೆಲ್ಲ, ಇದೆಲ್ಲ ಕಾರ್ಪೊರೇಟಲ್ಲೆಲ್ಲ ಕೂಡ ಅದನ್ನು ಮಾಡ್ತೀವಿ ನಾವು. ಡೆಲ್ಲಿಯಲ್ಲಿ ದೊಡ್ಡ ದೊಡ್ಡ ಕಂಪ್ನಿ ಅವರೆಲ್ಲ ಕರಿತಿದ್ರು, ಅಲ್ಲಿ ಹೋಗಿ ಮಾಡ್ತಿದ್ದೀವಿ ನಾವು ಇದು ಪವರ್ ಆಫ್ ಹ್ಯಾಬಿಟ್ಸ್ನ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಇಲ್ಲಿ ನೇತ್ರಾವತಿ ಮಾತಾಜಿ ಅವರು ಬರೆದಿದ್ದಾರೆ, ಆಸ್ ವಿ ಕೆನಾಟ್ ಚೇಂಜ್ ಅವರ್ ಫ್ಯೂಚರ್ ಬಟ್ ಶ್ಯೂರ್ಲಿ ಅವರ್ ಹ್ಯಾಬಿಟ್ಸ್ ವಿಲ್ ಚೇಂಜ್ ಅವರ್ ಫ್ಯೂಚರ್. ತುಂಬ ನನಗೆ ಒಳ್ಳೆ ಅನಿಸಿತ್ತು ಮಾತಾಜಿ ಬರೆದಿರೋದು. ಯಾಕಂದರೆ
ದಿಸ್ ಇಸ್ ದ ಪರ್ಫೆಕ್ಟ್ ಸ್ಟೇಟ್ಮೆಂಟ್ ಫಾರ್ ಟುಡೇಸ್ ಕ್ಲಾಸ್. ಇವತ್ತು ಕ್ಲಾಸ್ಗೆ ಇದು ಪರ್ಫೆಕ್ಟ್ ಏನ್ ಹೇಳ್ತೀವಿ ಸಮ್ಮರಿ ಆಫ್ ದ ಕ್ಲಾಸ್ ಅಂತ. ಯಾಕಂದ್ರೆ ವಿ ಕ್ಯಾನ್ ನಾಟ್ ಚೇಂಜ್ ಅವರ್ ಫ್ಯೂಚರ್. ನಾವು ಫ್ಯೂಚರ್ನ ಚೇಂಜ್ ಮಾಡ್ಕೋಬೇಕಂತ ನಾವು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಏನೇನೋ ಹೇಳ್ತೀವಿ, ಅವೆಲ್ಲ ಆಗೋದಿಲ್ಲ. ಎಲ್ಲಿವರೆಗೂ ನಮ್ಮ ಈ ಒಂದು ಹ್ಯಾಬಿಟ್ಸ್ ಅಂದ್ರೆ ಅಭ್ಯಾಸಗಳು ಬದಲಾಯಿಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಫ್ಯೂಚರ್ ಏನು ಚೇಂಜ್ ಆಗೋದಿಲ್ಲ. ಅದು ನಮ್ಮ ಫ್ಯೂಚರ್ ಇರ್ಬೋದು, ಇಲ್ಲ ದೇಶದ ಒಂದು ಫ್ಯೂಚರ್ ಇರ್ಬೋದು, ಎಲ್ಲವೂ ಕೂಡ ನಮ್ಮ ಒಳ್ಳೆಯ ಅಭ್ಯಾಸಗಳ ಮೇಲೇನೆ ಆಧಾರಪಟ್ಟಿರುತ್ತೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ. ಪ್ರಭುಜಿ ವಿನುತಾ ಕ್ಲಾಸಿಗೆ ಟೈಮ್ ಆಗಿದೆ ಪ್ರಭುಜಿ. ಫಲ್ಗುಣ ಓಕೆ, ಮಾಧವನೇ. ಎಸ್ ಒಂದ್ ಎಸ್. ನಿಮಿಷ ಒಂದ್ ನಿಮಿಷ. ವಿನುತಾ ಮಾತಾಜಿ ಅಂತ ಒಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹಾ ಹಾ ಹಾ, ಎಸ್ ಎಸ್ ಬಾಬು, ಹೇಳಿ ಮಾತಾಜಿ. ವಿನುತಾ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಅದೇ ನೀವ್ ಹೇಳಿದ್ನಲ್ಲೇ ಕ್ಲೀನ್ಲಿನೆಸ್ ಅದು ಎಲ್ಲ, ಅದು ನಂಗೆ ಅದು ಬಹಳ ಇಷ್ಟ ಯಾವಾಗ್ಲೂ. ಮತ್ತೆ ಹೋಟೆಲ್ಸ್ಗೆ ಹೋಗೋದು ಅದು ಅಷ್ಟೇ. ನಾವು ಬಹಳ ಏನು ಹೋಗೋದೇ ಇಲ್ಲ, ಅಪರೂಪ ಅದು. ಮತ್ತೆ ನಾವು ಮನೇಲೆಲ್ಲ ಕ್ಲೀನ್ ಆಗಿರ್ತೀವಿ. ಅವಾಗ ಅಪರೂಪ ಅಕಸ್ಮಾತ್ ಹೋದ್ರೆ ನಾವೆಲ್ಲ ಇಲ್ಲಿ ಅಕಸ್ಮಾತ್ ತಿಂದಾದ್ಮೇಲೆ ಒರ್ಸೋದು ಅದೆಲ್ಲ ನಮ್ಮ ಅಭ್ಯಾಸಗಳಾಗಿರುತ್ತೆ. ಅಲ್ಲೆಲ್ಲ ತಿಂದಾದ್ಮೇಲೆ ಒರ್ಸೋದಿಲ್ಲ ಅದು ಎಲ್ಲ ನೋಡ್ಬಿಟ್ರೆ ಯಾಕನ ಬಂದ್ವಪ್ಪ ನಂಗ ಆಗ್ಬಿಡುತ್ತೆ. ನಾನು 99.99% ಹೋಗೋದೇ ಇಲ್ಲ ಹಂಗೆ. ನಮ್ಮ ಮನೆಗಳಲ್ಲಿ ಮೊದ್ಲಿಂದ ಹಂಗೆ ರೂಢಿ ಆಗ್ಬಿಟ್ಟಿದೆ ನಮಗೆ. ನಾವ್ ಹೋಟ್ಲಗಂತೂ ಹೋಗೋದೇ ಕಮ್ಮಿ ಅಂದ್ರೆ ಕಮ್ಮಿ ಆಗ್ಬಿಟ್ಟಿದೆ. ನೀವ್ ಹೇಳಿದೆಲ್ಲ ತುಂಬಾ ಬಹಳ ನೆನಪು ಬರ್ತಾ ಇತ್ತು, ಬಹಳ ಇಷ್ಟ ಆಯ್ತು. ಅದೇ ಮತ್ತೆ ಎಷ್ಟೋ ಮನೆಗಳಿಗೆ ಹೋದ್ರೆ ಅದೇ ಕ್ಲೀನ್ಲಿನೆಸ್ ನೋಡ್ತೀವಿ. ಒಬ್ಬೊಬ್ರು ಮನೆಗೆ ಹಾಲಲ್ಲೇ ಎಲ್ಲ ಹಾಕಿ ಅದು ಎಷ್ಟೋ ಮನೆಗಳಲ್ಲಿ ನೋಡಿರ್ತೀವಿ. ಒಂದೊಂದ್ಸತಿ ನಾವ್ ಯಾಕೆ ಹೇಳ್ಬೇಕು ಅಂತ ಸುಮ್ನೆ ಆಗ್ಬಿಡುತ್ತೆ, ಹಂಗೆ ಆಗುತ್ತೆ, ಹಂಗೆ ಹೌದು ಅನ್ಸುತ್ತೆ. ಹೌದು ಹೌದು ಮಾತಾಜಿ. ಹೌದು, ಥ್ಯಾಂಕ್ ಯು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ ಪ್ರಭು, ಧನ್ಯವಾದ, ಪ್ರಣಾಮ್. ಸುಜಾತ ಮಾತಾಜಿ ಧನ್ಯವಾದ ಹೇಳಿ ಎಲ್ಲರಿಗೂ. ಹರೇ ಕೃಷ್ಣ. ಹಾ ಪ್ರಭುಜಿ. ಹರೇ ಕೃಷ್ಣ. ತುಂಬಾ ತುಂಬಾ ಧನ್ಯವಾದಗಳು ಎಲ್ಲರೂ ಜಾಯಿನ್ ಆಗಿದ್ದಕ್ಕೆ. ಅಂಡ್ ರಥಯಾತ್ರಾ ಪ್ರಭುಜಿ ತುಂಬಾ ಧನ್ಯವಾದ ಪ್ರಭುಜಿ. ಒಳ್ಳೆ ಕ್ಲಾಸ್ ಇತ್ತು ಇವತ್ತು. ನಮ್ಮೆಲ್ಲರಿಗೂ ಒಂದು ಹೇಗೆ ನಮ್ಮ ಹ್ಯಾಬಿಟ್ಸ್ ನಮ್ಮ ಜೀವನದಲ್ಲಿ ತುಂಬಾ ಪರಿಣಾಮ ಬೀರುತ್ತೆ ಅಂತ ಎಲ್ಲ ತಿಳಿಸ್ಕೊಟ್ರಿ. ಹಾಗೆ ಹೇಗೆ ಅವನ್ ಚೇಂಜ್ ಮಾಡ್ಕೊಳೋದು ಅಂತ ಕೂಡ ತಿಳಿಸ್ಕೊಟ್ರಿ ಪ್ರಭುಜಿ. ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲರಿಗೂ. ಹರೇ ಕೃಷ್ಣ. ಇದೇ ತರ ಇಂಥವೆಲ್ಲ ನಮ್ಗೆ ಕೇಳೋದಕ್ಕೆ, ಹರೇ ಕೃಷ್ಣ ಮಾತಾಜಿ, ಇಂಥವೆಲ್ಲ ಕೇಳೋದಕ್ಕೆ, ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಮುರಾರಿ ಮಾಧವ ಪ್ರಭು ಕೂಡ ನಮ್ಮ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹಾ ಪ್ರಭುಜಿ, ಖಂಡಿತ ಪ್ರಭುಜಿ. ಮುರಾರಿ ಪ್ರಭುಜಿ ಅವರಿಗೆ ಕೂಡ ತುಂಬಾ ತುಂಬಾ ಧನ್ಯವಾದ ಪ್ರಭುಜಿ. ನೀವು ನಮ್ಗೆಲ್ಲ ಈ ಒಂದು ಕ್ಲಾಸಸ್ ಅರೇಂಜ್ ಮಾಡಿಕೊಟ್ಟಿದ್ದೀರಾ. ಈಗ ಈ ಕಾರ್ಯಕ್ರಮವನ್ನ ಇಲ್ಲಿ ಕೊನೆಗೊಳಿಸಬೇಕಾಗಿದೆ, ಯಾಕಂದ್ರೆ ರೆಕಾರ್ಡಿಂಗ್ ಆಗೋದಿಲ್ಲ. ಅದಕ್ಕೋಸ್ಕರ ತಮ್ಮೆಲ್ಲರಲ್ಲಿ ಮತ್ತೆ ಕೇಳ್ಕೊಳ್ತೇನೆ, ಮತ್ತೆ ರೀಜಾಯಿನ್ ಆಗ್ಬೇಕು ಅಂತ ಕೇಳ್ಕೊಳ್ತೇನೆ. ಈ ಕ್ಲಾಸ್ ರೆಕಾರ್ಡಿಂಗ್ ಆಗ್ತಿರೋ ಕಾರಣ. ಓಕೆ ಪ್ರಭು. ಹಾ ಪ್ರಭುಜಿ. ಹರೇ ಕೃಷ್ಣ ಪ್ರಭು.